ನಮಸ್ಕಾರ ಎಲ್ಲರಿಗೂ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿತ್ತೇನಪ್ಪ? ಚೆನ್ನಾಗಿತ್ತು ಸರ್. ಹಾ, ಸ್ವಲ್ಪ ಸ್ಟ್ರಾಂಗ್ ಆಗೋಯ್ತಾ ಫಸ್ಟ್ ಸೆಷನ್? ಸರ್ ಏನಿಲ್ಲ, ಶಾಂತವಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಮತ್ತೆ ತಾವು ಇದ್ರ ಬಗ್ಗೆ ಚಾರ್ವಾಕ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಹೇಳಿದ್ರಿ ಸರ್. ಇದ್ರಲ್ಲಿ ಚಾರ್ವಾಕ ಪ್ರತ್ಯಕ್ಷವನ್ನ ಪ್ರಮಾಣ ಅಂತೇಳಿ ಒಪ್ಕೊಳ್ಳುತ್ತೆ. ದೆನ್ ಮತ್ತೆ ಅದ್ ಏನ್ ಮಾಡುತ್ತೆ ಸರ್ ಅಂತ ಅಂದ್ರೆ, ಈ ದರ್ಶನಗಳಿದೆಯಲ್ಲ ಸರ್, ಭಾರತದಲ್ಲಿ ದರ್ಶನಗಳು ಅಂತೇಳಿ ನಾವು ಏನಂತ ಒಪ್ಕೊಂಡಿದ್ವಿ, ಆ ಎಲ್ಲಾ ದರ್ಶನಗಳನ್ನ ಸಂಪೂರ್ಣ ಧಿಕ್ಕರಿಸುತ್ತೆ ಸರ್ ಅದು. ಈಗ ಅವರು ನೋಡೋ ದೃಷ್ಟಿ ಯಾಕೆಂದ್ರೆ, ನಾವಿಲ್ಲಿ ಅವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಧಿಕ್ಕರಿಸೋದು ಅದಲ್ಲ, ಅವ್ರಿಗೆ ಯಾವ್ದು ಸತ್ಯ ಅಂತ ಅನ್ಸುತ್ತೋ ಅವ್ರು ಹೇಳಿದ್ರು. ಅವರು ಅದೇ ಟ್ರೆಂಡ್ ಫಾಸ್ಟ್ ಅಂದ್ರೆ ಸತ್ಯ ಅನ್ಸಿದ್ದನ್ನ ಒಪ್ಕೋತಾರೆ ಸರ್. ಬಟ್ ದರ್ಶನಗಳನ್ನ ಕಟ್ಟಾಯ್ತು. ಮೇಡಮ್ ಏನೋ ಕೇಳ್ತಿಲ್ಲ ಮೇಡಮ್. ಸರ್ ಕೇಳಿಸ್ತಿದ್ಯಾ ಸರ್ ಈಗ? ಈಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಿದೆ. ಅದೇ ಅವರು ಅದೇ ಅಂತ ಹೇಳ್ತಾರೆ ಸರ್. ಪ್ರತ್ಯಕ್ಷವನ್ನ ಪ್ರಮಾಣ ಅಂತ ಹೇಳಿ ಅವರು ಭಾವಿಸ್ಕೊಳ್ತಾರೆ, ಮತ್ತೆ ಅದೇ ಸತ್ಯ ಅಂತ ಹೇಳಿ ಅನ್ಕೊಳ್ತಾರೆ. ವೇದಗಳನ್ನ ಸಂಪೂರ್ಣ ನಂಬೋದಿಲ್ಲ, ಕೆಲವಾರುಗಳನ್ನ ಮಾತ್ರ ಸಂದರ್ಭಾನುಸಾರ ಒಪ್ಕೊಳ್ಳೋಕೆ ಇದ್ ಮಾಡ್ತಾರೆ ಅಷ್ಟೇ. ದರ್ಶನಗಳೇನಿದೆ ಆ ದರ್ಶನ ಸಂಪೂರ್ಣ ಧಿಕ್ಕರಿಸ್ತಾರೆ ಅಂತ. ಈಗ ಅವರಷ್ಟು ಏನ್ ಹೇಳಿದ್ರೆ ಅನ್ನೋದಷ್ಟನ್ನೇ ಹೇಳಿದ್ದೀನಿ ನಾನು. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ, ತಿಳಿಸಿ ಸರ್. ಅದು ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅಷ್ಟನ್ನೇ ಹೇಳಿದ್ದೀನಿ. ಅವರು ಹೇಗೆ ಸರಿ ಅಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ಸಿದ್ಧಾಂತ ಆಗ ಹೇಳ್ತಾ ಹೋಗ್ತೀನಿ. ಅಲ್ಲೇ ಸಿಕ್ಕುತ್ತೆ ನಿಮ್ಗೆ ಎಲ್ಲ. ಸಾಧ್ಯವಿದಷ್ಟು ಸರಳವಾಗಿ ಹೇಳ್ತೀನಿ, ಬಹಳ ಕಷ್ಟ ಎಲ್ಲಾನು ಪ್ರೆಸೆಂಟ್ ಮಾಡೋದು. ಇದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರೋದಕ್ಕಿಂತ ಒಂದು 21 ದಿವಸ ಇದ್ಬಿಟ್ಟಿದ್ರೆ ದಿವ್ಸಕ್ಕೆ ಒಂದೊಂದು ದರ್ಶನ ಚೆನ್ನಾಗಿ ಲಿಂಕ್ ಮಾಡಿಕೊಂಡು ಕನ್ನಡ ಭಾಷೆಯಲ್ಲಿ ಹೇಳ್ಬೋದಾಗಿತ್ತು. ಅದು ಮುಖಾಮುಖಿ ಎಲಿವೇಟ್ ಮಾಡಿದ್ರ ಹಾಕಿ ಅದ್ರ ಪ್ರಾರಂಭ ಮಾಡೋಣ. Yes sir, shall I start sir? Shall we start? Yes. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳೊಡನೆ. ನಮಸ್ಕಾರ ಸರ್. ಬೌದ್ಧ ಧರ್ಮದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀನಿ. Coming to Buddhism, there are certain points to be highlighted here, important points to be highlighted here. ಬುದ್ಧಿಸಮ್ ಅನ್ನೋದು ಬಹಳ ವಾಸ್ಟ್ ಆದದ್ದು. ಡಿವೈಡ್ ಬುದ್ಧಿಸಮ್ ಟು ಅರ್ಲಿ ಬುದ್ಧಿಸಮ್, ಲೇಟರ್ ಬುದ್ಧಿಸಮ್. ಇದನ್ನೆಲ್ಲ ನಾವಿಲ್ಲಿ ಈ ಒಂದು ಅಲ್ಪ ಅವಧಿಯಲ್ಲಿ ನಿಮ್ಮ ಮುಂದೆ ಇಡಕ್ಕಾಗಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಬುದ್ಧಿಸಮ್, ವಾಟ್ ಆರ್ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ಬುದ್ಧಿಸಮ್, ಅದನ್ನಷ್ಟೇ ನಾವು ಮುಂದೆ ನಿಮ್ಮ ಮುಂದೆ ಇಡಬಹುದು. ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಬುದ್ಧಿಸಮ್ ಈಸ್ ಪಾಸಿಟಿವಿಸ್ಟ್ ಇನ್ ನೇಚರ್. ಈಗ ಕೇಳಿಸ್ತಿದ್ಯಲ್ಲ? ಕೇಳಿಸ್ತಾ ಇದೆಯಾ? ಹಲೋ. ರೆಸ್ಪಾನ್ಸ್ ಬರೋವರೆಗೂ ಮುಂದೆ ಹೇಳಕ್ ಹೋಗಲ್ಲ. ಬುದ್ಧಿಸಮ್ ನಾವು ಪಾಸಿಟಿವಿಸಮ್ ಅಂತ ಕರಿತೀವಿ. ಯಾತಕ್ಕೆ ಪಾಸಿಟಿವಿಸಮ್ ಅಂತ ಕರಿತೀವಿ ಅಂದರೆ, ಅವರು ಪ್ರತ್ಯಕ್ಷ ಪ್ರಮಾಣ ಅದೊಂದನ್ನೇ ಅವಲಂಬಿಸಲ್ಲ. ಪ್ರತ್ಯಕ್ಷ ಒಂದೇ ಅವಲಂಬಿಸಿದ್ರೆ, ಇವಾಗ ನೀವು ಹೇಳಿದ್ರಲ್ಲ, ಪ್ರತ್ಯಕ್ಷಕ್ಕೆ ದತ್ತವಲ್ಲದ ಇತರ ವಿಷಯಗಳನ್ನು ನಾವು ತಿರಸ್ಕಾರ ಮಾಡಬೇಕಾಗುತ್ತೆ, ಸತ್ಯದ ಪರಿಧಿಯನ್ನು ನಾವು ಕುಂಠಿತಗೊಳಿಸಬೇಕಾಗುತ್ತೆ ಅಂತ.
You are stultifying the purview of the reality if you accept ಪ್ರತ್ಯಕ್ಷ alone is ಪ್ರಮಾಣ. ಇವಾಗ ಧಿಕ್ಕರಿಸುತ್ತೆ ಅನ್ನೋ ಶಬ್ದ ಬಳಸಿದ್ರೆ ಇವರು ಏನು ಹೇಳ್ತಾರೆ ಅಂದರೆ ಇಷ್ಟೇ ಇದರಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣವಾದರೆ ಪ್ರತ್ಯಕ್ಷಕ್ಕೆ ದತ್ತವಲ್ಲದ ಈ ಲೌಕಿಕ ಪ್ರಪಂಚದಲ್ಲೇ ಅನೇಕ ವಿಷಯಗಳೇ ಇವೆ. ಅದನ್ನ ನೀವು ಧಿಕ್ಕರಿಸ್ದಂಗೆ ಆಗೋಗುತ್ತೆ, ಅದನ್ನ ನೀವು ಒಂದು ಇದು ಮಾಡ್ದಂಗೆ ಆಗುತ್ತೆ, ಸತ್ಯದ ಪರಿಧಿಯನ್ನೇ ನೀವು ಸಂಕುಚಿತಗೊಳಿಸಿದಂಗೆ ಆಗೋಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಪ್ರತ್ಯಕ್ಷದ ಜೊತೆಗೆ ಇನ್ನೂ ಒಂದು ಪ್ರಮಾಣವನ್ನು ಒಪ್ಪಿಕೊಂಡ್ರು, ಅದೇ ವಿಚಾರ ಅಥವಾ ಅನುಮಾನ ಅಂತ. ಸೊ ಅನುಮಾನ ನಾವು ಈಗಷ್ಟೇ ನಾವು ಹೇಳಿದ್ದೀವಿ, ಅನುಮಾನ ಪ್ರಮಾಣ ಅಲ್ಲ ಅಂತ ಚಾರ್ವಾಕರು ಹೇಳಿದ್ರು. ದಿಸ್ ಈಸ್ ವೇರ್ ಬುದ್ಧಿಸಮ್ ಡಿಫರ್ಸ್ ಫ್ರಮ್ ಚಾರ್ವಾಕ. ಈಗಿನ ಏನು ಟ್ರೆಂಡ್ ಏನಿದೆ ಅಂದರೆ ಚಾರ್ವಾಕರು ಬುದ್ಧನನ್ನು ಸೇರಿಸ್ಕೊಳ್ತಾರೆ, ಈ ಕಡೆ ಆ ಕಡೆ ಇದನ್ನು ಸೇರಿಸ್ಕೊಳ್ತಾರೆ. ಬಟ್ ದೇರ್ ಈಸ್ ಏನು an important difference between Buddhism and Charvaka in that Buddhism accepts not only pratyaksha but also vichara. ವಿಚಾರಕ್ಕೆ ಯಾವ ದರ್ಶನ ಪ್ರತ್ಯಕ್ಷಕ್ಕೆ ಮತ್ತು ವಿಚಾರಕ್ಕೆ ಆದ್ಯತೆಯನ್ನು ಕೊಡುತ್ತೋ ಅದನ್ನು ಪಾಸಿಟಿವಿಸ್ಟ್ ದರ್ಶನ ಅಂತ ಕರೀತಾರೆ. ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ವಿಚ್ ಈಸ್ ನಾಟ್ ಗಿವನ್ ಟು ಯುವರ್ ಪರ್ಸೆಪ್ಷನ್. ನಿಮ್ಮ ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ದತ್ತವಲ್ಲದ, ವಿಚಾರಕ್ಕೆ ದತ್ತವಲ್ಲದ ಯಾವುದನ್ನೂ ಅದು ಒಪ್ಪಿಕೊಳ್ಳೋದಿಲ್ಲ ಬೌದ್ಧ ಧರ್ಮ. ಸೊ ಅಡಿಷನ್ ಏನಪ್ಪ ಅಂದರೆ ಚಾರ್ವಾಕರ ಸಿದ್ಧಾಂತದೊಂದಿಗೆ ಈ ರೀತಿ ಡಿಫರ್ ಆಗುತ್ತೆ ಬುದ್ಧಿಸಮ್. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಕೇಳಿಸ್ತಾ ಇದೆಯಾ? The second point to be noted is Buddhism is pragmatic or practical in nature. ಅದು ಏನಪ್ಪ ಅಂದರೆ ಪ್ರಾಯೋಗಿಕವಾದದ್ದು. ಬೌದ್ಧ ಧರ್ಮವೆಂಬುದು ಪ್ರಾಯೋಗಿಕವಾದದ್ದು. ಹಂಗಂದ್ರೆ ಏನು ಅಂದರೆ ಬುದ್ಧ ಟಾಟ್ what is essential to human being and avoided all theoretical discussions. ಎಲ್ಲ ಸೈದ್ಧಾಂತಿಕ ಚರ್ಚೆಗಳನ್ನು ಅವನು ನಿರಾಕರಿಸಿದ. ಮನುಷ್ಯನಿಗೆ ಅವಶ್ಯಕತೆ ಏನಿದೆಯೋ ಅದಷ್ಟನ್ನು ಮಾತ್ರ ಅವನು ಉಪದೇಶ ಮಾಡಿದ ಅಂತ. ದಟ್ ಈಸ್ ವೈ ಬುದ್ಧಿಸಮ್ ಈಸ್ ಪ್ರಾಗ್ಮ್ಯಾಟಿಕ್ ಇನ್ ನೇಚರ್, ಪ್ರಾಯೋಗಿಕವಾದದ್ದು. ಅಕಾರ್ಡಿಂಗ್ ಟು ಹಿಮ್ ಲಿಬರೇಷನ್ ಫ್ರಮ್ ಈವಿಲ್ ವಾಸ್ ಮ್ಯಾನ್ಸ್ ಪ್ರೈಮ್ ಕನ್ಸರ್ನ್. ಆತನ ಮುಖ್ಯ ಕಳಕಳಿ ಏನಾಗಿತ್ತು? ಕೆಡುಕಿನಿಂದ, ದುಃಖದಿಂದ ಮನುಷ್ಯನನ್ನು ಮುಕ್ತಗೊಳಿಸುವುದು ಆತನ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಆ್ಯಂಡ್ ಆಲ್ ಮೆಟಫಿಸಿಕಲ್ ಸ್ಪೆಕ್ಯುಲೇಷನ್ಸ್, ಎಲ್ಲ ಭೌತಾತೀತ ಶಾಸ್ತ್ರಗಳು ಏನೇನಿದೆ, ದೇವರಿಗೆ ಗುಣ ಇದೆಯಾ, ದೇವರಿದಾನ ಇಲ್ವಾ, ಇದ್ರ ವಿಚಾರ ಎಲ್ಲ ಅವನು ತಿರಸ್ಕಾರ ಮಾಡ್ದ. ಹಿ ಥಾಟ್ ದಟ್ ದೇ ಆರ್ ಆಲ್ ಯೂಸ್ಲೆಸ್ ಆ್ಯಂಡ್ ಇಂಟೆಲೆಕ್ಚುಯಲಿ ಅನ್ಸರ್ಟನ್ ಅಂತ. ಬೌದ್ಧಿಕವಾಗಿ ಇದೆಲ್ಲ ಅನ್ಸರ್ಟನ್ ಆಗಿದೆ ಅಂತ ಹೇಳ್ದ. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಏನಪ್ಪ ಅಂದರೆ he stated that nothing is unconditional. ಯಾವುದೇ ಪ್ರಪಂಚದಲ್ಲಿ ನಾವು ಕಾಣ್ತಿದ್ದೀವಲ್ಲ, ಯಾವುದೂ ಕೂಡ ನಿರುಪಾಧಿಕವಲ್ಲ. ಪ್ರತಿಯೊಂದು ವಸ್ತುವಿನ ಅಸ್ತಿತ್ವವು ಕೆಲವು ಉಪಾಧಿಗಳನ್ನು ಅವಲಂಬಿಸಿದೆ. ಎವ್ರಿಥಿಂಗ್ ಈಸ್ ಕಂಡೀಷನಲ್. ಎಕ್ಸಿಸ್ಟೆನ್ಸ್ ಆಫ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಸರ್ಟನ್ ಕಂಡೀಷನ್ಸ್. ಈ ಕಂಡೀಷನ್ಸ್ ಇದ್ದರೆ ಅದು ಇರುತ್ತೆ. ಇನ್ ದಿ ಆಬ್ಸೆನ್ಸ್ ಆಫ್ ದೀಸ್ ಕಂಡೀಷನ್ಸ್ ದಟ್ ಆಬ್ಜೆಕ್ಟ್ ವಿಲ್ ನಾಟ್ ಬಿ ದೇರ್ ಅಂತ. ಇದು ಎಲ್ಲಿ ಹೇಳ್ತಾರೆ ಅಂದರೆ, ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಬುದ್ಧ 4 ಆರ್ಯ ಸತ್ಯಗಳನ್ನು ಬೋಧಿಸಿದ ಅಥವಾ ಬೋಧಿಸಿದರು. ಅವ್ರಿಗೆ ಮಹಾತ್ಮರಿಗೆ ಈ ಒಂದು ಬಹುವಚನದಲ್ಲೇ ನಾವು ಮಾತಾಡಬೇಕು. ಆದರೆ ಎಷ್ಟೋ ಸಲ ನಾವು ಬಹಳ ದೇವರಿಗೂ ಕೂಡ ನಾವು ಏಕವಚನದಲ್ಲಿ ಹೇಳೋದ್ರಿಂದ ಮರೆತು ನಾವು ಹೇಳ್ಬಿಡ್ತೀವಿ. ಬುದ್ಧರು 4 ಆರ್ಯ ಸತ್ಯಗಳನ್ನು ಬೋಧಿಸಿದರು. ಮೊದಲನೇದು ದುಃಖ ಅನ್ನೋದು. ಎರಡನೇ ಆರ್ಯ ಸತ್ಯ ಏನಿದೆ, ಆ ಎರಡನೇ ಆರ್ಯ ಸತ್ಯದಲ್ಲಿ ಈ ಮಾತನ್ನೇ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ಕಂಡೀಷನಲ್ ಆ್ಯಂಡ್ ದುಃಖ ಈಸ್ ನಾಟ್ ಅನ್ ಎಕ್ಸೆಪ್ಷನ್ ಟು ಇಟ್. ಸಫರಿಂಗ್ ಈಸ್ ನಾಟ್ ಅನ್ ಎಕ್ಸೆಪ್ಷನ್ ಟು ದಿಸ್ ಅಂತ. ಪ್ರಪಂಚದಲ್ಲಿ ಏನೇನು ಆಗು ಹೋಗುಗಳು ನಡೀತಾ ಇದೆಯೋ ಅದು ಯಾವುದೂ ಕೂಡ ನಿರುಪಾಧಿಕವಲ್ಲ, ಆಕ್ಸಿಡೆಂಟ್ ಅಲ್ಲ ಅಂತ ಹೇಳ್ತಾರೆ ಬುದ್ಧರು. ದಿಸ್ ಈಸ್ ಅನದರ್ ಆಸ್ಪೆಕ್ಟ್ ವಿಚ್ ಡಿಫರೆನ್ಶಿಯೇಟ್ಸ್ ಬುದ್ಧ ಫ್ರಮ್ ಚಾರ್ವಾಕ.
ಅಲ್ಲಿ ಎವ್ರಿಥಿಂಗ್ ಈಸ್ ಆಕ್ಸಿಡೆಂಟಲ್ ಅಂತ ಹೇಳ್ತಾರೆ ಚಾರ್ವಾಕರು, ಯದೃಚ್ಛಾವಾದಿಗಳು. ಬಟ್ ಬುದ್ಧಿಸಮ್ ಏನು ಹೇಳುತ್ತೆ ಅಂದರೆ ಎವ್ರಿಥಿಂಗ್ ಈಸ್ ಕಂಡೀಷನ್ ಬೈ ಸರ್ಟನ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತು ಜಗತ್ತಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ಕೆಲವು ಉಪಾಧಿಗಳನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ದಿಸ್ ಥಿಯರಿ ಈಸ್ ವಾಟ್ ಈಸ್ ಕಾಲ್ಡ್ ಪ್ರತೀತ್ಯ ಸಮುತ್ಪಾದ ಅಂತ. ಬುದ್ಧಿಸಮ್ ಅಲ್ಲಿ ದಿಸ್ ಥಿಯರಿ ಈಸ್ ಕಾಲ್ಡ್ ಪ್ರತೀತ್ಯ ಸಮುತ್ಪಾದ ಅಂತ ಕರೀತಾರೆ. ಬುದ್ಧ ಟ್ರೇಸಸ್ ಸಫರಿಂಗ್ ಟು ಅವಿದ್ಯ. ಹಾಗಿದ್ರೆ ಈ ಉಪಾಧಿ ಯಾವುದು, ನಮ್ಮ ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಅವಿದ್ಯಾ ಅಂತ ಕರೀತಾರೆ. ಅವಿದ್ಯಾ ಅಂದ್ರೆ ಏನು ಅಂದ್ರೆ ಅವಿಜ್ಜ ಅಂತ ಪಾಳಿ ಭಾಷೆಯಲ್ಲಿ ಹೇಳ್ತಾರೆ. ಅವಿಜ್ಜ ಅಂದ್ರೆ ಏನು ಅಂದರೆ ನಾರ್ಮಲಿ ವಿ ಥಿಂಕ್ ದಟ್ ವಿ ಆರ್ ಪರ್ಮನೆಂಟ್ ಆನ್ ದಿಸ್ ಅರ್ತ್. ದಿ ಮಿಸ್ಕಾನ್ಸೆಪ್ಷನ್ ದಟ್ ವಿ ಆರ್ ಪರ್ಮನೆಂಟ್ ಆನ್ ದಿಸ್ ಅರ್ತ್ is what is called avidya. It is this misconception that is the root cause of all evil, that is the root cause of all our sufferings ಅಂತ ಹೇಳ್ತಾರೆ. ಈ ತಪ್ಪು ಕಲ್ಪನೆ ನಾವು ಸದಾ ಇರ್ತೀವಿ ಪ್ರಪಂಚದಲ್ಲಿ, ನಾವು ವಿ ಆರ್ ಇಟರ್ನಲ್ ಆನ್ ದಿಸ್ ಅರ್ತ್ ಅಂತ ಇದೆಯಲ್ಲ, ಇದನ್ನೇ ಅವಿದ್ಯಾ ಅಂತ ಕರೆಯೋದು. ಈ ಅವಿದ್ಯೆ ಏನಪ್ಪ ಸಮಸ್ಯೆ? ವಾಟ್ಸಪ್ ಸೊ ಡಿಸ್ಟರ್ಬೆನ್ಸ್ ಇದೆಯಪ್ಪ, ಡಿಸ್ಟರ್ಬೆನ್ಸ್ ಇದೆ. ಅನ್ಮ್ಯೂಟ್ ಮಾಡಿ ಇವ್ರೆ. ಅಲ್ಲ ಕಿಲ್ಲೆ ಕೆದರ್ಬೇಕಿದೆ ಹಾದಾಗಿಟ್ಟೆ ನಮಸ್ಕಾರ. ಅಲ್ಲ ಇಲ್ಲಿಂದ ಈ ಕಡೆ ತಂದು ನೆಲದ ಮೇಲೆ ತಂದು ಆ ಗಾಡಿ ಹೊಂಟ ಹೋಗ್ಬಿಡ್ರಿ ಆ ಕಡೆ ಕೆದರಬೇಡ. ಆ ಕಡೆ ಇಲ್ಲಿ ಮಾತು ಡಿಸ್ಟರ್ಬೆನ್ಸ್ ಇದೆಯಪ್ಪ. ಸರ್ ನಮಸ್ತೆ ಸರ್, ಡಾಕ್ಟರ್ ರಾಜಶೇಖರ್ ಸರ್. ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ. ರಾಜಶೇಖರ್ ಬೀರ್ನಹಳ್ಳಿ ಡಿಸ್ಟರ್ಬೆನ್ಸ್ ಇದೆ. So avidya is the misconception that one is permanent on the earth. ಅವಿದ್ಯೆ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಸದಾ ಶಾಶ್ವತವಾಗಿ ಇರ್ತೀವಿ ಅನ್ನೋದೇ ಅವಿದ್ಯೆ ಅಂತ ಅವ್ರು ಹೇಳೋದು. ಈ ಶಾಶ್ವತ ಪ್ರಜ್ಞೆ ಅನ್ನೋದೇನಿದೆ ಅದು ತಪ್ಪು ಪ್ರಜ್ಞೆ. ಇದೇ ನಮ್ಮೆಲ್ಲ ದುಃಖಕ್ಕೂ ಕಾರಣ ಅಂತ ಹೇಳ್ತಾರೆ ಬುದ್ಧ. ಸೊ ದಿಸ್ ಇಸ್ ದಿ ಥರ್ಡ್ ಪಾಯಿಂಟ್ ಟು ಬಿ ನೋಟೆಡ್ ಇನ್ ಬುದ್ಧಿಸಮ್, ದಟ್ ಯಾವ ಪ್ರಪಂಚದಲ್ಲಿ ನಡೆಯೋ ಆಗು ಹೋಗುಗಳು ಎಲ್ಲವೂ ಕೂಡ ಸೋಪಾಧಿಕವಾದದ್ದು ಎಂದು ಹೇಳುವುದು. ದಿಸ್ ಇಸ್ ಯಾವುದು ಅನ್ಕಂಡೀಷನಲ್ ಅಲ್ಲ, ನಿರುಪಾಧಿಕವಾಗಿ ಇರುತ್ತೆ ಅಂತ ನೀವು ಹೇಳಕ್ಕಾಗೋದಿಲ್ಲ ಅಂತ ಹೇಳೋದು. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇನ್ ಬುದ್ಧಿಸಮ್. ನಾಲ್ಕನೇದು ಯಾವುದಪ್ಪ ಅಂದರೆ ಬುದ್ಧ ಬಿಲೀವ್ಡ್ ಇನ್ ವಾಟ್ ಇಸ್ ಕಾಲ್ಡ್ ನೈರಾತ್ಮ್ಯವಾದ. ನಾಲ್ಕನೇದು ಪಾಯಿಂಟ್ ಏನು ಅಂದರೆ ಡಾಕ್ಟ್ರಿನ್ ಆಫ್ ನೋ ಸೆಲ್ಫ್ ಅಂತ, ಅನತ್ತಾವಾದ ಎಂದೂ ಕರೀತಾರೆ ಇದನ್ನ. ಅಕಾರ್ಡಿಂಗ್ ಟು ಬುದ್ಧ, ವಾಟ್ ವಿ ಕಾಲ್ ಸೆಲ್ಫ್ ಇಸ್ ಎ ಕಲೆಕ್ಷನ್ ಆರ್ ಅಗ್ರಿಗೇಟ್ ಆರ್ ಕಾಂಪ್ಲೆಕ್ಸ್ ಆಫ್ ಟೂ ಥಿಂಗ್ಸ್, ನೇಮ್ಲಿ ನಾಮ ಅಂಡ್ ರೂಪ. ಯಾವುದನ್ನು ನಾವು ಆತ್ಮ ಅಂತ ಕರಿತೀವೋ ಈ ಆತ್ಮವೆಂಬುದು ಎರಡು ಅಂಶಗಳ ಒಂದು ಮೊತ್ತ. ಈ ಮೊತ್ತವನ್ನು ಅವರು ಸಂಘಾತ ಅಂತ ಕರೀತಾರೆ. ಮೊತ್ತ, ಸಮುದಾಯ ಅಂತ ಅಥವಾ ಸಂಕೀರ್ಣ ಅಂತ. ನಾಮ ರೂಪಗಳೆಂಬ ಎರಡು ಅಂಶಗಳ ಒಂದು ಸಂಘಾತ, ಸಂಕೀರ್ಣ, ಮೊತ್ತ, ಸಮುದಾಯ ಅಂತ. ಆತ್ಮವೆಂಬುದು ಏನು ಎಂದರೆ ಯಾವುದೋ ಒಂದು ಆತ್ಮ ಇದರಲ್ಲಿ ದೇಹದಲ್ಲಿ ಇದೆ ಅಂತ ತಿಳ್ಕೊಂಡಿದ್ರೆ, ಇಲ್ಲ ಯಾವುದನ್ನು ನೀವು ಆತ್ಮ ಅಂತ ತಿಳ್ಕೊಂಡಿದ್ದೀರೋ, ನೀವು ಅಂತ ತಿಳ್ಕೊಂಡಿದ್ದೀರೋ ಅದು ಒಂದು ಸಂಕೀರ್ಣವಾಗಿದ್ದು ಈ ಎರಡು ಅಂಶಗಳಿಂದ ಕೂಡಿದೆ, ನಾಮ ರೂಪ ಎಂದು ಹೇಳ್ತಾರೆ. ದೀಸ್ ನಾಮವೆಂದರೇನು ಅಂದರೆ ದೀಸ್ ರೆಸ್ಪೆಕ್ಟಿವ್ಲಿ ರೆಪ್ರೆಸೆಂಟ್ ದಿ ಸೈಕಿಕಲ್ ಅಂಡ್ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಈ ನಾಮವೆಂದರೇನು ಅಂದರೆ ಮಾನಸಿಕ ಅಂಶ, ಮನುಷ್ಯನ
ಒಂದು ಮಾನಸಿಕ ಅಂಶವೇನಿದೆ, ಮನುಷ್ಯನ ಮನಸ್ಸನ್ನು ನಾಮವೆಂದು ಕರೆಯುತ್ತಾರೆ. ರೂಪ ಎಂದರೆ ಶರೀರ ಅಂತ ಅರ್ಥ. ಸೊ ಯಾವುದನ್ನು ನಾವು ಆತ್ಮ ಅಂತ ಕರಿತೀವೋ ಅದು ಮನಸ್ಸು ಶರೀರಗಳ ಒಂದು ಮೊತ್ತವಷ್ಟೇ. ಇದಕ್ಕೆ ಪ್ರತ್ಯೇಕವಾಗಿ ಇನ್ಯಾವುದಾದ್ರೂ ಆತ್ಮವೆಂಬುದು ಇದೆಯಾ ಅಂತ ಕೇಳಿದ್ರೆ ಬುದ್ಧ ಮೌನ ತಳೆದ. ಬುದ್ಧ ಅದು ಇದೆ ಅಂತಲೂ ಹೇಳಲಿಲ್ಲ, ಇಲ್ಲ ಅಂತಲೂ ಹೇಳಲಿಲ್ಲ. ಅನಂತರದ ಬೌದ್ಧರು ಇಲ್ಲ ಅಂತ ಅರ್ಥೈಸಿದ್ರು ಅದನ್ನ. ಅದು ಏನೇ ಇರಲಿ, ಬೌದ್ಧ ಧರ್ಮ ನೈರಾತ್ಮ್ಯವಾದವನ್ನು ಒಪ್ಪಿಕೊಳ್ಳುತ್ತೆ ಅಂತ ಹೇಳಿದಾಗ ಆತ್ಮವನ್ನು ಒಪ್ಪಿಕೊಳ್ಳುತ್ತೆ. ಯಾವುದು ಆತ್ಮ ಅಂದರೆ ಅದೊಂದು ಸಂಕೀರ್ಣ, ನಾಮರೂಪಗಳ ಸಂಕೀರ್ಣ, ಮನಸ್ಸು ಮತ್ತು ಶರೀರಗಳ ಸಂಕೀರ್ಣ, ಮನಸ್ಸು ಮತ್ತು ಶರೀರಗಳ ಒಂದು ಸಂಘಾತ ಎಂದು ಕರೆಯುತ್ತಾರೆ. ಇವೆರಡೂ ಮನಸ್ಸು ಶರೀರಗಳ ಹಿನ್ನೆಲೆಯಲ್ಲಿ ಇವುಗಳನ್ನು ನಿಯಂತ್ರಿಸುವ ಎನ್ನುತ್ತದೆ. ಈ ಮನಸ್ಸು ಶರೀರಗಳನ್ನು ನಿಯಂತ್ರಿಸುವ ಒಂದು ಪ್ರತ್ಯೇಕವಾದ ಆತ್ಮ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಅದರ ಬಗ್ಗೆ ಇಲ್ಲ ಅಂತ ಹೇಳ್ತಾರೆ, ಅಥವಾ ಅದರ ಬಗ್ಗೆ ಮೌನವನ್ನು ತಳಿತಾರೆ. ಸೊ ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ನೈರಾತ್ಮ್ಯವಾದ. ನೈರಾತ್ಮ್ಯವಾದಕ್ಕೂ ಇನ್ನೇ ಒಂದು ಅರ್ಥವಿದೆ. ಅಕಾರ್ಡಿಂಗ್ ಟು ಬುದ್ಧ, ಬೋತ್ ಮೈಂಡ್ ಅಂಡ್ ಬಾಡಿ ಅಂಡರ್ಗೋ ಇನ್ಸೆಸೆಂಟ್ ಚೇಂಜ್. ಬುದ್ಧರ ಪ್ರಕಾರ ಈ ಮನಸ್ಸು ಶರೀರಗಳು ಸತತ ವಿಕಾರಕ್ಕೆ ಒಳಗಾಗುತ್ತಿರುತ್ತದೆ, ಬದಲಾವಣೆಗೆ ಒಳಗಾಗುತ್ತಿರುತ್ತದೆ. ಇನ್ಫ್ಯಾಕ್ಟ್ ಬುದ್ಧ, ಅಕಾರ್ಡಿಂಗ್ ಟು ಬುದ್ಧ, ಬಾಡಿ ಕ್ಯಾನ್ ಲಾಸ್ಟ್ ಅಟ್ ಲೀಸ್ಟ್ ಫಾರ್ 100 years. ಬುದ್ಧರ ಪ್ರಕಾರ ಕಡೆ ಪಕ್ಷ ಈ ಶರೀರ 100 ವರ್ಷವಾದರೂ ಇರುತ್ತೆ, ಆದರೆ ಮನಸ್ಸು, ಬಟ್ ದಿ ಮೈಂಡ್ ಕೆನಾಟ್ ಲಾಸ್ಟ್ ಈವನ್ ಫಾರ್ ಎ ಸಿಂಗಲ್ ಮೊಮೆಂಟ್ ಅಂತ. ಮನಸ್ಸು ಎಂಬುದು ಒಂದೇ ಒಂದು ಕ್ಷಣ ಕೂಡ ಅದಿದ್ದಂಗೆ ಇರೋದಿಲ್ಲ ಅಂತಾರೆ. ಇಟ್ ಈಸ್ ಕಂಪೇರ್ಡ್ ಟು ಎ ಮರ್ಕಟ ಆರ್ ಎ ನೇಪ್ ಅಂತ ಕೋತಿಗೆ ಹೋಲಿಸ್ತಾರೆ. ವಿಚ್ ಜಂಪ್ಸ್ ಫ್ರಮ್ ಒನ್ ಬ್ರಾಂಚ್ ಆಫ್ ದಿ ಟ್ರೀ ಟು ಅನದರ್ ಬ್ರಾಂಚ್. ಒಂದು ರೆಂಬೆಯಿಂದ ಮತ್ತೊಂದು ರೆಂಬೆಗೆ ಜಿಗಿಯುವ ಒಂದು ಕೋತಿಗೆ ಹೋಲಿಸ್ತಾರೆ ಮನಸ್ಸನ್ನ. ಜಸ್ಟ್ ಆಸ್ ಎ ನೇಪ್ jumps from one branch of the tree to another, mind jumps from one sense object to another sense object. ಒಂದು ಇಂದ್ರಿಯ ವಿಷಯದಿಂದ ಇನ್ನೊಂದು ಇಂದ್ರಿಯ ವಿಷಯದಾಗೆ ಜಂಪ್ ಮಾಡ್ತಾ ಇರುತ್ತೆ. ಸೊ ಮನಸ್ಸು ಶರೀರಗಳಲ್ಲಿ ಮನಸ್ಸಿಗೆ ಹೋಲಿಸಿದಾಗ ಶರೀರವೇ ಸ್ವಲ್ಪ ಸ್ಥಿರ ಅಂತ ಹೇಳಬೇಕು. ಮನಸ್ಸು ಒಂದು ಕ್ಷಣ ಅದಿದ್ದಂಗಿರಲ್ಲ. ಶರೀರವಾದರೂ 100 ವರ್ಷಗಳ ಕಾಲವಾದರೂ ಇರುತ್ತೆ ಅಂತ ಹೇಳಿದರು. ಮನಸ್ಸಿನ ಚೇಷ್ಟೆ ಅಂಥದ್ದು. ಸೊ 5ನೇ ಅಂಶ ಏನು ಅಂದರೆ ನೈರಾತ್ಮ್ಯವಾದ ಅನ್ನೋದು ಡಿನೈಸ್ ನಾಟ್ ಓನ್ಲಿ ಸೆಲ್ಫ್, ನಾಟ್ ಓನ್ಲಿ ದಿ ಸ್ಪಿರಿಚುವಲ್ ಸಬ್ಸ್ಟೆನ್ಸ್ ಕಾಲ್ಡ್ ಸೆಲ್ಫ್. ಈ ಚೈತನ್ಯವಾದ ಇನ್ನೊಂದು ಆತ್ಮವನ್ನು ನಿರಾಕರಿಸೋದಷ್ಟೇ ಅಲ್ಲ ನೈರಾತ್ಮ್ಯವಾದ, ಬಟ್ ಆಲ್ಸೋ ದಿ ಫಿಸಿಕಲ್ ಸಬ್ಸ್ಟೆನ್ಸ್. ಯಾವುದನ್ನು ಭೌತ ವಸ್ತು ಅಂತ ನೀವು ಕರಿತೀರೋ ಅದನ್ನು ನಿರಾಕರಿಸುತ್ತೆ. ದಿಸ್ ಈಸ್ ಅನದರ್ ಪಾಯಿಂಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಬುದ್ಧಿಸಮ್ ಅಂಡ್ ಚಾರ್ವಾಕ. ಚಾರ್ವಾಕರು ಭೌತ ವಸ್ತುವನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ಬೌದ್ಧ ಧರ್ಮದಲ್ಲಿ ಭೌತ ವಸ್ತುವಿಗೂ ಅಸ್ತಿತ್ವವಿಲ್ಲವೆನ್ನುತ್ತಾರೆ. ಇಸ್ ಬೋತ್ ಸ್ಪಿರಿಚುವಲ್ ಆಸ್ ವೆಲ್ ಆಸ್ ಮೆಟೀರಿಯಲ್ ಅಂತ. ಯಾವುದು ದಿ ಡಿನಯಲ್ ಆತ್ಮ ಅನ್ನೋದು, ಯಾವ ವಸ್ತುವಿಗೂ ಸತ್ವವಿಲ್ಲ ಎಂಬುದು ಬುದ್ಧನ ಸಂದೇಶ. ವಾಟ್ ಎವರ್ ಬಿ ದಿ ಆಬ್ಜೆಕ್ಟ್, ವಸ್ತುವೇನೇ ಇರಲಿ, ವೆದರ್ ಸ್ಪಿರಿಚುವಲ್ ಆರ್ ಮೆಟೀರಿಯಲ್, ಅದು ಚೇತನಾತ್ಮಕವಿರಲಿ ಅದು ಜಡವಿರಲಿ, ಎವ್ರಿಥಿಂಗ್ ಈಸ್ ಅನ್ ಅಗ್ರಿಗೇಟ್ ಆಫ್ ಅಟ್ರಿಬ್ಯೂಟ್ಸ್. ಪ್ರತಿಯೊಂದು ವಸ್ತುವು ಕೂಡ ಗುಣಗಳ ಒಂದು ಮೊತ್ತವಷ್ಟೇ. ನಮ್ಮ ಒಂದು ಅನುಭವಕ್ಕೆ ದತ್ತವಾಗಿರೋದು ಏನಪ್ಪ ಅಂದರೆ ಗುಣಗಳಷ್ಟೇ ಹೊರತು ಈ ಗುಣಗಳನ್ನು ಹೊಂದಿರುವ ಇನ್ನೊಂದು ವಸ್ತು ನಮ್ಮ ಅನುಭವಕ್ಕೆ ದತ್ತವಲ್ಲ. ಅಕಾರ್ಡಿಂಗ್ ಟು ಬುದ್ಧಿಸಮ್, ವೆನ್ ವಿ ಸೇ ದಟ್ ದಿ ಆಬ್ಜೆಕ್ಟ್ ಈಸ್ ವೈಟ್ ಅಂತ, ಯಾವುದೋ ಒಂದು ವಸ್ತು ಬಿಳಿಯ ಬಣ್ಣದಿಂದ ಕೂಡಿದೆ ಅಂತ ಹೇಳಿದಾಗ ಆ ವಸ್ತು ನಮಗೆ ಅನುಭವಕ್ಕೆ ಬಂದಿಲ್ಲ, ಅದನ್ನು ಸುಮ್ಮನೆ ಲೇಬಲ್ ಕೊಡ್ತೀವಿ ಅಷ್ಟೇ. ಇಟ್ ಮೀನ್ಸ್ ನಥಿಂಗ್ ಮೋರ್ ದ್ಯಾನ್ ಸೇಯಿಂಗ್ ಇಟ್ ರೈನ್ಸ್ ಅಂತ. ಅದು ಮಳೆ ಬೀಳ್ತಾ ಇದೆ ಅಂತ. ಯಾವುದು ಮಳೆ ಬೀಳ್ತಿದೆ ಅಂದರೆ ಯಾವುದೂ ಇಲ್ಲ. ನೆದರ್ ವರ್ಡ್ಸ್ ದಿ ಟರ್ಮ್ ಇಟ್ ಅನ್ನೋದು ಇದೆಯಲ್ಲ, ಅದು ಅನ್ನೋದು ಎಕ್ಸ್ಪ್ರೆಷನ್ ಅಷ್ಟೇ. ಅದಕ್ಕೆ ಬಹಳ ಕಷ್ಟ ಹೇಳೋದು, ಅದಕ್ಕೆ ಯಾವ ಅರ್ಥವೂ ಇಲ್ಲ. ಇದೊಂದು ಸಿಂಬಲ್ ಅಷ್ಟೇ, ಒಂದು ಲೇಬಲ್ ಕೊಡ್ತಿದ್ದೀವಿ ಒಂದು ವಸ್ತುವಿಗೆ.
ಆ ಲೇಬಲ್ ಹಿನ್ನೆಲೆಯಲ್ಲಿ ಯಾವ್ದಾದ್ರು ವಸ್ತು ಇದೆ ಅಂತ ಹೇಳಿದ್ರೆ ಯಾವುದೂ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಕೇವಲ ಪಾರ್ಟ್ಸು, ಕೇವಲ ಕ್ವಾಲಿಟೀಸು ದಟ್ ಆರ್ ಗಿವನ್ ಟು ಯುವರ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಈ ಕ್ವಾಲಿಟೀಸ್ ಹಿಂದೆ ಇನ್ಯಾವುದೋ ವಸ್ತು ಕ್ವಾಲಿಟೀಸನ್ನು ಹಿಡ್ಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇಲ್ಲ. ಇದಕ್ಕೆ ಇನ್ನೊಂದು ಉತ್ತರ ಕೊಡ್ತಾನೆ. ಯಾವುದನ್ನು ರಥ ಅಂತ ಕರಿತೀರೋ ಬುದ್ಧ ಹೇಳ್ತಾರೆ, ಫಾರ್ ಇನ್ಸ್ಟೆನ್ಸ್ ಇಸ್ ಎ ಸಿಂಬಲ್ ಆಫ್ ಪಾರ್ಟ್ಸ್. ಅದು ಭಾಗಗಳ ಒಂದು ಮೊತ್ತ. ಅದಕ್ಕೂ ಸ್ತಂಭ ಇದೆ, ಚಕ್ರ ಇದೆ, ಆಕ್ಸಲ್ ಇದೆ, ಏನೇನೋ ಇದೆ. ಎಲ್ಲ ಬಿಡಿ ಭಾಗಗಳು. ಯಾವುದನ್ನು ನಾವು ಮೇಜು ಅಂತ ಕರಿತೀವೋ ಮೇಲಿನ ಹಲಗೆ ಇದೆ. ಯಾವುದನ್ನು ಕಂಪ್ಯೂಟರ್ ಅಂತ ಕರಿತೀವೋ, ಯಾವುದನ್ನು ಕಾರ್ ಅಂತ ಕರಿತೀವೋ, ಕಾರ್ ಇಸ್ ನಾಟ್ ಎನ್ ಎಂಟಿಟಿ ಹೋಲ್ಡಿಂಗ್ ಸಮ್ ಪಾರ್ಟ್ಸ್. ದೇರ್ ಇಸ್ ನೋ ಅದರ್ ಎಂಟಿಟಿ ಬೈ ನೇಮ್ ಕಾರ್. ಇಟ್ ಈಸ್ ಓನ್ಲಿ ಎ ಕಲೆಕ್ಷನ್ ಆಫ್ ಪಾರ್ಟ್ಸ್. ಬಾನೆಟ್ ಇದೆ, ಆಕ್ಸಲ್ ಇದೆ, ಸ್ಟೇರಿಂಗ್ ಇದೆ, ಚಕ್ರ ಇದೆ, ಏನೇಂದ್ರೆ ಡಿಕ್ಕಿ ಇದೆ. ಎಲ್ಲ ಈ ವಸ್ತುಗಳ ಒಂದು ಸಮುದಾಯವೇ ಮೊತ್ತವೇ ಕಾರ್ ಆಗುತ್ತೆ ಅಥವಾ ಯಾವುದೋ ಒಂದು ವಸ್ತುವಾಗುತ್ತೆ ಅಂತ ಹೇಳ್ತೇನೆ. ಸೊ ನೈರಾತ್ಮ್ಯವಾದವೆಂಬುದು ಆತ್ಮನಿಲ್ಲವೆಂದಷ್ಟೇ ಹೇಳೋದಿಲ್ಲ, ಜಡ ವಸ್ತುವೂ ಇಲ್ಲ, ಅದಕ್ಕೆ ತನ್ನದೇ ಆದ ಸತ್ವವಿಲ್ಲ ಅಂತ ಹೇಳುತ್ತೆ. ದಿಸ್ ಈಸ್ ಅನದರ್ ಪಾಯಿಂಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಬುದ್ಧಿಸಮ್ ಅಂಡ್ ಚಾರ್ವಾಕ. ಕೊನೆಯ ಅಂಶ ಏನಪ್ಪ ಅಂದರೆ, ಏನು ಅಂದರೆ ದಿ ಲಾಸ್ಟ್ ಪಾಯಿಂಟ್ ಟು ಬಿ ನೋಟೆಡ್ ಇನ್ ಬುದ್ಧಿಸಮ್ ಈಸ್ ಕ್ಷಣಭಂಗವಾದ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಎವ್ರಿಥಿಂಗ್ ಅಂಡರ್ಗೋಸ್ ಇನ್ಸೆಸೆಂಟ್ ಚೇಂಜ್. ಪ್ರತಿಯೊಂದು ವಸ್ತುವು ಸತತ ವಿಕಾರಕ್ಕೆ ಒಳಗಾಗುತ್ತಿದ್ದರೆ, ಇಫ್ ಎವ್ರಿಥಿಂಗ್ ಈಸ್ ಅಂಡರ್ಗೋಯಿಂಗ್ ಇನ್ಸೆಸೆಂಟ್ ಚೇಂಜ್, ಇದರ ಪ್ರಕಾರ ದೆನ್ ಇಟ್ ಈಸ್ ನಾಟ್ ದಿ ಸೇಮ್ ಫಾರ್ 2 ಮೊಮೆಂಟ್ಸ್. 2 ಕ್ಷಣಗಳಲ್ಲಿ ಅದು ಒಂದೇ ಆಗಿರಲಾರದು ಅಂತ. ಇಟ್ ಈಸ್ ನಾಟ್ ದಿ ಸೇಮ್ ಫಾರ್ 2 ಮೊಮೆಂಟ್ಸ್. 2 ಕ್ಷಣಗಳಲ್ಲಿ. ಎವ್ರಿಥಿಂಗ್ ರೆಪ್ರೆಸೆಂಟ್ಸ್ ಎ ಫ್ಲಕ್ಸ್ ಅಂತಾರೆ, ಎನ್ ಆರ್ಡರ್ಡ್ ಸಕ್ಸೆಷನ್, ಸೀರೀಸ್, ಸಂತಾನ, ಹರಿವು ಅಂತ ಕೇಳಿ. ಸಂತಾನ ಅಂದರೆ ಇಲ್ಲಿ ಪ್ರಾಜನಿನ ಅರ್ಥದಲ್ಲ, ಅವ್ರು ಬಳಸೋದು ಹರಿವು. ಒಂದೊಂದು ನಿರಂತರ ಹರಿವನ್ನು ಸೂಚಿಸುತ್ತದೆ ಅಂತ. ಒಂದೇ ನದಿಯಲ್ಲಿ ನಾವು 2 ಸಲ ಸ್ನಾನ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಹಳೆಯ ನೀರು ಬಂದಿರುತ್ತೆ, ಹಳೆಯ ನೀರು ಹೊರಟೋಗಿರುತ್ತೆ, ಹೊಸ ನೀರು ಬಂದಿರುತ್ತೆ. ಹಾಗೆ ಸ್ನಾನ ಮಾಡೋರು ಕೂಡ ಅವರೇ ಆಗಿರಲ್ಲ ಒಂದೇ ಕ್ಷಣದಲ್ಲಿ. ಈ ಹಿನ್ನೆಲೆ, ಈ ಹರಿವಿನ ಹಿನ್ನೆಲೆಯಲ್ಲಿ ಸ್ಥಿರವಾದ ಒಂದು ವಸ್ತುವಿದೆಯಾ ಎಂದು ಕೇಳಿದಾಗ ಬುದ್ಧ ಮೌನವಾಗ್ತಾರೆ. ಸೊ ನಾವು ಪ್ರತಿಯೊಂದು ವಸ್ತುವ ಒಂದು ನಿರಂತರ ಹರಿವನ್ನು, ಇಟ್ ರೆಪ್ರೆಸೆಂಟ್ಸ್ ಇನ್ ಆರ್ಡರ್ಡ್ ಸಕ್ಸೆಷನ್, ಸೀರೀಸ್, ಎ ಮೂವ್ಮೆಂಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕ್ಷಣದ ವಸ್ತುವಿಗೆ ಬೌದ್ಧರು ಸ್ವಲಕ್ಷಣ ಅಂತ ಕರೀತಾರೆ. ಈಗ ಒಂದು ವಸ್ತು ಎ, ಒಂದು ಕ್ಷಣದ ವಸ್ತುವನ್ನು ಎ ಅಂತ ನಾವು ಕರೆದರೆ ಆ ಎ ಅನ್ನು ಒಂದು ಸ್ವಲಕ್ಷಣ ಆಗುತ್ತೆ. ಸೊ ಎ ಅನ್ನೋದು ಸಾಯುತ್ತೆ, ಬಿ ಅಸ್ತಿತ್ವಕ್ಕೆ ಬರುತ್ತೆ. ಬಿ ಕೂಡ ಏನೇ ಹೋಲ್ತಾ ಇರುತ್ತೆ. ಬಿ ಅನ್ನೋದು ಸಾಯುತ್ತೆ, ಸಿ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಬಿ ಸತ್ತ ಮೇಲೆ ಸಿ ಅಸ್ತಿತ್ವಕ್ಕೆ ಬರುತ್ತೆ, ಸಿ ಸತ್ತ ಮೇಲೆ ಡಿ ಅಸ್ತಿತ್ವಕ್ಕೆ ಬರುತ್ತೆ. ಹೀಗೆ ನಿರಂತರ ಹರಿವನ್ನು ಪ್ರತಿನಿಧಿಸುತ್ತಿರುತ್ತೆ. 2 ಕ್ಷಣಗಳ ವಸ್ತುವು ಸಾಮ್ಯವಾಗಿದೆಯೇ ಹೊರತು, ಒಂದೇ ತರಹ ಇದೆಯೇ ಹೊರತು ಒಂದೇ ಆಗಿರಕ್ಕೆ ಸಾಧ್ಯವಿಲ್ಲ ಅಂತ ಬುದ್ಧರು ಹೇಳ್ತಾರೆ. ಸೊ ಈಚ್ ಸಿಮಿಲರ್ ಥಿಂಗ್ ಈಸ್ ಕಾಲ್ಡ್ ಸ್ವಲಕ್ಷಣ. ದೇರ್ ಇಸ್ ನೋಷನ್ ಆಫ್ ಫಿಕ್ಸಿಟಿ ಆರ್ ಪರ್ಮನೆನ್ಸ್ ಇಸ್ ಫಿಕ್ಟಿಷಸ್ ಅಂತ. ಯಾವುದೊಂದು ಈ ಒಂದು ಶಾಶ್ವತ ಪರಿಕಲ್ಪನೆಯೇ ಕಪೋಲ ಕಲ್ಪಿತ ಅಂತ ಹೇಳ್ತಾರೆ. ನಮ್ಮದು ಅಂತ ಯಾವುದೂ ಇಲ್ಲ ಸ್ವಾಮಿ, ನಾವಲ್ಲ. ಬುದ್ಧ ಹೇಳಕ್ ಬಂದಿದ್ದೇ ಇದು, ಯಾವುದು ಪರ್ಮನೆಂಟ್ ಅಲ್ಲ ಅಂತ. ಆದ್ದರಿಂದ ಸಿಕ್ಕಾಕೋಬೇಡಿ ಅಂತ ಹೇಳೋದಕ್ಕೆ ಬಂದಿದ್ದು. ಈ ಸಿದ್ಧಾಂತವನ್ನೆಲ್ಲ ಏನು ಹೇಳ್ತಾನೆ ಇದು, ಈ ಸಿದ್ಧಾಂತವು ಇವತ್ತು ಥಿಯರಿಟಿಕಲ್ ಫಿಸಿಕ್ಸ್ನಲ್ಲಿ ಬಹಳ 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 ಎಕ್ಸ್ಪರಿಮೆಂಟ್ ಆಗ್ತಾ ಇದೆ. ಪ್ರತಿಯೊಂದು ವಸ್ತುವು ತಾನಿದ್ದಂತೆ ಇರುವುದಿಲ್ಲ, ಒಂದು ಕ್ಷಣವಿದ್ದಂತೆ ಇನ್ನೊಂದು ಕ್ಷಣವಿರುವುದಿಲ್ಲ. ಪ್ರತಿಯೊಂದು ವಸ್ತುವು ವಿವಿಧ ಕ್ಷಣಗಳ, ಸ್ವಲಕ್ಷಣಗಳ ಹರಿವನ್ನು ಸೂಚಿಸುತ್ತದೆ. ಸ್ವಲಕ್ಷಣ ಅಂದರೆ ಏನು? ಇಸ್ ನಥಿಂಗ್ ಬಟ್ ಎ ಥಿಂಗ್ ಆಫ್ ಒನ್ ಮೊಮೆಂಟ್, ಒನ್ ಪರ್ಟಿಕ್ಯುಲರ್ ಮೊಮೆಂಟ್. ಯಾವ ನಿರ್ದಿಷ್ಟ ಕ್ಷಣದ ವಸ್ತು ಏನಿದೆಯೋ ಆ ಅದನ್ನು ಸ್ವಲಕ್ಷಣವೆನ್ನುತ್ತಾರೆ. ಒಂದು ಸ್ವಲಕ್ಷಣ ಕಮ್ಸ್ ಇನ್ ಟು ಬೀಯಿಂಗ್, ಒಂದು ಸ್ವಲಕ್ಷಣವು ಅಸ್ತಿತ್ವಕ್ಕೆ ಬರುತ್ತದೆ. ಇಟ್ ಲಾಸ್ಟ್ ಫಾರ್ ಒನ್ ಮೊಮೆಂಟ್, ಅದು ಒಂದೇ ಕ್ಷಣವಿರುತ್ತದೆ.
ದಿ ವೆರಿ ನೆಕ್ಸ್ಟ್ ಮೊಮೆಂಟ್ ಇಟ್ ಡೈಸ್. ಅದು ಸಾಯುತ್ತೆ, ನೆಕ್ಸ್ಟ್ ಮೊಮೆಂಟೇ ಅದು ಇರಲ್ಲ. ಟು ಗಿವ್ ರೈಸ್ ಟು ಅನದರ್ ಸ್ವಲಕ್ಷಣ. ಅದು ಅದು ನಾಶವಾದ ನಂತರ ಇನ್ನೊಂದು ಸ್ವಲಕ್ಷಣ ಬರುತ್ತೆ. ಈ ಸ್ವಲಕ್ಷಣ ಹಿಂದಿನ ಸ್ವಲಕ್ಷಣದ ತರಹನೇ ಇರುತ್ತೆ. ಡಿಸ್ಟ್ರಕ್ಷನ್ ಆಫ್ ಒನ್ ಸ್ವಲಕ್ಷಣ ಲೀಡ್ಸ್ ಟು ದಿ ಬರ್ತ್ ಆಫ್ ಅನದರ್ ಸ್ವಲಕ್ಷಣ. ಒಂದು ಸ್ವಲಕ್ಷಣದ ನಾಶವು ಮತ್ತೊಂದು ಸ್ವಲಕ್ಷಣದ ಜನ್ಮಕ್ಕೆ ನಾಂದಿಯಾಗುತ್ತದೆ. ಥಿಂಗ್ಸ್ ಇನ್ ಟೂ ಮೊಮೆಂಟ್ಸ್ ಆರ್ ಓನ್ಲಿ ಸಿಮಿಲರ್ ಅಂಡ್ ದೇ ಆರ್ ನಾಟ್ ಐಡೆಂಟಿಕಲ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎರಡು ವಿವಿಧ ಕ್ಷಣಗಳ ಸ್ವಲಕ್ಷಣಗಳು ಒಂದೇ ತರಹ ಇರುತ್ತೆ ಹೊರತು, ಸದೃಶವಾಗಿರುತ್ತವೆಯೇ ಹೊರತು ಏಕವಾಗಿರುವುದಿಲ್ಲ ಅಂತ. ಈ ಸಾದೃಶ್ಯವನ್ನೇ ನಾವು ಏಕತೆ ಎಂಬ ಭ್ರಮೆಗೆ ಒಳಗಾಗುತ್ತೇವೆ. ಈಗ ನಾನು ಬಂದಾಗ ಹೇಗಿದ್ನೋ ನಾವು ಏನು ತಿಳ್ಕೊಂಡಿರ್ತೀವಿ, ನಾನೇ ಅಂತ ನೀವು ತಿಳ್ಕೊಂಡಿರ್ತೀವಿ. ನಾನು ಅದು ಆಗಿಲ್ಲ, ಅದು ಬದಲಾವಣೆಗೆ ಒಳಗಾಗಿದ್ದೇನೆ. ಆದರೆ ಎರಡು ಕ್ಷಣಗಳಲ್ಲಿ ಇರುವ ಒಂದು ಏನಿದೆ, ನಾನು ಏನು ವಸ್ತುವಿದ್ದೇನೆ ಅದು ಒಂದೇ ತರಹ ಇದ್ದೀನಿ. ಈ ಸಾದೃಶ್ಯವೇ ನಿಮಗೆ ಒಂದು ಭ್ರಮೆಯನ್ನು ಮೂಡಿಸ್ತಾ ಇದೆ, ನಾನೇ ಆಗಿದ್ದೀನಿ ಅಂತ ಹೇಳ್ತಾರೆ. ದಸ್ ಅಕಾರ್ಡಿಂಗ್ ಟು ಬುದ್ಧ ರಿಯಾಲಿಟಿ ಈಸ್ ಆಫ್ ದಿ ನೇಚರ್ ಆಫ್ ಬಿಕಮಿಂಗ್ ಅಂತ. ಪರಿಣಾಮ ಅಂತ ಸತತ ಚಲನೆಗೆ ಒಳಗಾಗುವ ಒಂದು ಪರಿಣಾಮ, ಸತ್ಯವೆಂಬುದು ಏನಿದೆ ಅದು ಪರಿಣಾಮವಾದವನ್ನು ಒಪ್ಪಿಕೊಳ್ಳುತ್ತಾರೆ ಬುದ್ಧ ಅಡ್ಮಿಟೆಡ್ ಎ ರಿಯಾಲಿಟಿ. ಸತ್ಯವಿದೆ, ಆದರೆ ಸತ್ಯವು ಸತತ ವಿಕಾರಕ್ಕೆ ಒಳಗಾಗುತ್ತಿರುತ್ತದೆ. ಗೇವ್ ಎ ಡೈನಮಿಕ್ ಎಕ್ಸ್ಪ್ಲನೇಷನ್. ಬುದ್ಧ ಗೇವ್ ಎ ಡೈನಮಿಕ್ ಎಕ್ಸ್ಪ್ಲನೇಷನ್ ಆಫ್ ರಿಯಾಲಿಟಿ. ಬುದ್ಧರು ಒಂದು ಸತ್ಯವನ್ನು ಕುರಿತ ಒಂದು ಚಲನಾತ್ಮಕ ನಿರೂಪಣೆಯನ್ನು ನೀಡಿದರು. ದೇರ್ ಇಸ್ ಅನ್ ಇನ್ಸೆಸೆಂಟ್ ಚೇಂಜ್ ಬಟ್ ದೇರ್ ಇಸ್ ನಥಿಂಗ್ ದಟ್ ಚೇಂಜಸ್ ಅಂತ. ಬದಲಾವಣೆ ಎಂಬುದಿದೆ ಹೊರತು ಬದಲಾವಣೆಯ ಹೊಂದುವ ವಸ್ತು ಇದೆ ಅಂತ ಅವರು ಹೇಳೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಮೂಲಕ ವಿವರಿಸಲು ಸಾಧ್ಯವಿಲ್ಲದ ಈ ಸಿದ್ಧಾಂತವು ಬಹಳ ಕಷ್ಟ. ಇದು ಅನೇಕ ವೈಜ್ಞಾನಿಕ ಇದೆಲ್ಲ ಹೇಳಬೇಕಾದ್ರೆ, ಯಾಕೆಂದರೆ ವಿಜ್ಞಾನ ಅಂತ ನಾವು ಇಲ್ಲಿ ಏನು ಹೇಳಿದ್ದಾರೆ ನಾಲೆಡ್ಜ್ ಸಿಸ್ಟಮಲ್ಲಿ, ಇದೆಲ್ಲ ಈಗ ರಿಸರ್ಚ್ ಆಗ್ತಾ ಇದೆ. ನನಗೆ ವಿಜ್ಞಾನದ ಪರಿಚಯವಿಲ್ಲದೆ ಇರೋದ್ರಿಂದ ಸಂಶೋಧನೆ ಈ ವಿಚಾರದ ಬಗ್ಗೆ ಆಗ್ತಾ ಇದೆ. 2 centuries ಲೇಟರ್, ಬುದ್ಧರು ಹೇಳಿದ 2 ಶತಮಾನಗಳ ನಂತರ, ದಿಸ್ ವ್ಯೂ ವಾಸ್ ಪುಟ್ ಫಾರ್ವರ್ಡ್ ಬೈ ಎ ಗ್ರೀಕ್ ಫಿಲಾಸಫರ್. ಆತನ ಹೆಸರು ಹೆರಾಕ್ಲೈಟಸ್ ಅಂತ, ಎ ಗ್ರೀಕ್ ಫಿಲಾಸಫರ್. ಆತನು ಕೂಡ ಬಹುಶಃ ಇದೇ ಪ್ರತಿಮೆಯನ್ನು ಬಳಸಿದ. ಬುದ್ಧರು ಏನು ಹೇಳ್ತಾರೆ, ಒಂದೇ ನದಿಯಲ್ಲಿ 2 ಸ್ನಾನ ಮಾಡೋಕ್ಕಾಗಲ್ಲ ಅಂತ ಏನು ಬುದ್ಧ ಏನು ಹೇಳಿದ್ರು, ಹೆರಾಕ್ಲೈಟಸ್ ಕೂಡ ಅದೇ ಉಪಮೆಯನ್ನು ಬಳಸ್ತಾರೆ. ಸೊ ಹೆರಾಕ್ಲೈಟಸ್ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಹೆರಾಕ್ಲೈಟಸ್ ಇಸ್ ದಿ ಫಿಲಾಸಫರ್ ಆಫ್ ಚೇಂಜ್ ಅಂತ. ಅವನು ವಿಕಾರದ ಸಿದ್ಧಾಂತವನ್ನು ಮಂಡಿಸಿದವನು ಪಾಶ್ಚಾತ್ಯ ಗ್ರೀಕ್ ತತ್ವಶಾಸ್ತ್ರದಲ್ಲಿ. ಅವನು ಹೇಳ್ತಾನೆ, ಇಂದು ಹುಟ್ಟಿದ ಸೂರ್ಯ ಸಂಜೆ ನಂದಿ ಹೋಗ್ತಾನೆ, ಮಾರನೇ ದಿವಸ ಹುಟ್ಟೋ ಸೂರ್ಯ ಹೊಸದಾಗಿರ್ತಾನೆ ಅಂತ ಹೇಳ್ತಾನೆ. ಎಲ್ಲವೂ ಬದಲಾವಣೆಯನ್ನು ಹೊಂದುತ್ತಾ ಇದೆ ಅಂತ ಹೇಳ್ತಾನೆ. ಅನಂತರ 19ನೇ ಶತಮಾನದಲ್ಲಿ ಹೆನ್ರಿ ಬರ್ಗ್ಸನ್ ಎಂಬುವರು ಈ ಸಿದ್ಧಾಂತವನ್ನು ಪುನಃ ಮಂಡಿಸ್ತಾರೆ. ನೋಡಿ, ಎಲ್ಲ ಸಿದ್ಧಾಂತಗಳು ನೋಡಿ, ಚಾರ್ವಾಕರಿಂದ ಹಿಡಿದು ನಮಗೆ ಅವರು ಬಳಸಿದ ಭಾಷೆ ಬೇರೆ ಇರಬಹುದು, ಅವರ ಪರಿಭಾಷೆಗಳು ಬೇರೆ ಇರಬಹುದು, ನಮಗೆ ಭಾರತೀಯ ತತ್ವಶಾಸ್ತ್ರದಲ್ಲೇ ಸಿಗುತ್ತೆ. 19ನೇ ಶತಮಾನದಲ್ಲಿ ಬರ್ಗ್ಸನ್ ಹೇಳಿದ್ದು ಬುದ್ಧ ಕ್ರಿಸ್ತ ಪೂರ್ವದಲ್ಲಿ 6ನೇ ಶತಮಾನದಲ್ಲಿ ಹೇಳಿದ್ರು ಅಂತ. ಬಟ್ ದಿ ಕ್ರೆಡಿಟ್ ಆಫ್ ಫಾರ್ಮುಲೇಟಿಂಗ್ ದಿಸ್ ಡಾಕ್ಟ್ರಿನ್ ಗೋಸ್ ಟು ಬುದ್ಧ ಅಂಡ್ ಬುದ್ಧ ಅಲೋನ್. ಈ ಸಿದ್ಧಾಂತವನ್ನು ಮಂಡಿಸಿದ ಪ್ರಥಮ ಖ್ಯಾತಿ ಸಲ್ಲಬೇಕಾದ್ದು ಬುದ್ಧನಿಗೆ ಮಾತ್ರ. ಪ್ರೊಫೆಸರ್ ಎಂ ಹಿರಿಯಣ್ಣ ಇನ್ ಇಸ್ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಎಂ ಹಿರಿಯಣ್ಣ ಅನ್ನೋ ಒಬ್ಬ ಮಹಾ ಚಿಂತಕರು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಇಟ್ ರಿಕ್ವೈರ್ಸ್ ಓನ್ಲಿ ಜೀನಿಯಸ್ ಟು ಎನ್ಯುಮರೇಟ್ ಸಚ್ ಎ ಡೇರಿಂಗ್ ಡಾಕ್ಟ್ರಿನ್ ಅಂತ. ಎಂಥ ಮಾತು ಹೇಳ್ತಾರೆ ಅಂದರೆ, ಇಂಥ ಒಂದು ಸಿದ್ಧಾಂತವನ್ನು, ಡೇರಿಂಗ್ ಸಿದ್ಧಾಂತವನ್ನು ಮಂಡಿಸುವ ಒಂದು ಇದು ಬರಬೇಕು ಅಂದರೆ ಯಾರಿಗೆ ಬೇಕು ಅಂದರೆ ಜೀನಿಯಸ್, ಒಬ್ಬನಿಗೆ ಮಾತ್ರವೇ ಸಾಧ್ಯ ಅಂತ ಹೇಳ್ತಾರೆ. ಇಟ್ ರಿಕ್ವೈರ್ಸ್ ಓನ್ಲಿ ಜೀನಿಯಸ್ ಟು ಎನ್ಯುಮರೇಟ್
ದಿಸ್ ಸಚ್ ಎ ಡೇರಿಂಗ್ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಇಲ್ಲಿಗೆ ಬೌದ್ಧ ಧರ್ಮದ ಒಂದು ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಬೌದ್ಧ ಧರ್ಮ ಮೊದಲನೇದು ಏನಂದರೆ ಪಾಸಿಟಿವಿಸ್ಟ್ ಅಂತ ಹೇಳ್ತಾರೆ. ಪಾಸಿಟಿವಿಸಮ್ ಅಂದರೆ ಪ್ರತ್ಯಕ್ಷ ಮತ್ತು ಅನುಭವ ಮತ್ತು ವಿಚಾರಗಳಿಗೆ ಆದ್ಯತೆಯನ್ನು ಕೊಡೋದ್ರಿಂದ ಬೌದ್ಧ ಧರ್ಮ ಪಾಸಿಟಿವಿಸಮ್ ಅನ್ನು ಪ್ರತಿನಿಧಿಸುತ್ತೆ. ಎರಡನೇದು ಏನಪ್ಪ ಅಂದರೆ ಅದು ಪ್ರಾಯೋಗಿಕವಾಗಿದೆ. ಯಾತಕ್ಕೆ ಅಂದರೆ ಅದು ಯಾವುದೇ ಸೈದ್ಧಾಂತಿಕ ಭೌತಾತೀತ ಶಾಸ್ತ್ರದ ಸಮಸ್ಯೆಗಳಿಗೆ ಜಿಜ್ಞಾಸೆಗೆ ತಾರ್ಕಿಕ ಒಣ ತರ್ಕಕ್ಕೆ ಹೋಗೋದಿಲ್ಲ. ಸತ್ಯವೇನಿದೆ ಅದನ್ನು ಇದ್ದಂಗೆ ಹೇಳ್ತಾರೆ. ಅದರ ಮೂಲ ಏನಪ್ಪ ಅಂದರೆ ಮನುಷ್ಯನ ಜೀವನದಲ್ಲಿ ತಾಂಡವಾಡ್ತಿರುವ ದುಃಖವನ್ನು ನಿವಾರಿಸೋದು ಅಂತ ಹೇಳ್ತಾರೆ. ಮೂರನೇದು ಏನಪ್ಪ ಅಂದರೆ ನೈರಾತ್ಮ್ಯವಾದವನ್ನು, ಪ್ರತಿಯೊಂದು ವಸ್ತುವು ಕಂಡೀಷನಲ್ ಅಂತ ಹೇಳ್ತಾರೆ. ಯಾವ ವಸ್ತುವು ನಿರುಪಾಧಿಕವಲ್ಲ, ಕೆಲವು ಉಪಾಧಿಗಳನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ಎ ಇದ್ದರೆ ಬಿ, ಏನ ಅಭಾವದಲ್ಲಿ ಬಿ ಇರೋದಿಲ್ಲ ಅಂತ. ಅವಿದ್ಯೆ ಇದ್ದರೆ ದುಃಖ, ಅವಿದ್ಯೆಯ ಅಭಾವದಲ್ಲಿ ದುಃಖವಿರುವುದಿಲ್ಲ ಅಂತ ಹೇಳಕ್ಕೆ ಹೊರಟ ಈ ಸಿದ್ಧಾಂತವನ್ನು ಮಂಡಿಸೋಕ್ಕೆ ಹೊರಟಕ್ಕೆ ಮೊದಲು ಈ ಕರಾಲರಿಯನ್ನು ಮಂಡಿಸ್ತಾರೆ. ನೋ ಆಬ್ಜೆಕ್ಟ್ ಈಸ್ ಅನ್ಕಂಡೀಷನಲ್, ನಥಿಂಗ್ ಈಸ್ ಅನ್ಕಂಡೀಷನಲ್, ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಸರ್ಟನ್ ಕಂಡೀಷನ್ಸ್, ಇನ್ ದಿ ಪ್ರೆಸೆನ್ಸ್ ಆಫ್ ದೀಸ್ ಕಂಡೀಷನ್ಸ್ ಎವ್ರಿಥಿಂಗ್ ಈಸ್ ದೇರ್ ಅಂತ. ಸೊ ಇಫ್ ಯು ರಿಮೂವ್ ದೋಸ್ ಕಂಡೀಷನ್ಸ್, ಇದನ್ನು 19ನೇ ಶತಮಾನದಲ್ಲಿ ಸೈಂಟಿಫಿಕ್ ಮೆಥಡಲ್ಲಿ ಹೇಳ್ತೀವಿ ನಾವು. ಏನು ಹೇಳ್ತೀವಿ, ದಿ ಮೆಥಡ್ ಆಫ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಎಕ್ಸ್ಪೆರಿಮೆಂಟ್ ಮಾಡೋವಾಗ ಎ ಇದ್ದರೆ ಬಿ ಇರುತ್ತೆ, ಎ ತಕ್ಕೊಂಬಿಟ್ರೆ ಬಿ ಇರಲ್ಲ, ಆದ್ದರಿಂದ ಎ ಬಿಗೆ ಕಾರಣ ಅಂತ. ಹೌ ಟು ಡಿಟರ್ಮಿನ್ ದಿ ಕಾಸ್ ಆಫ್ ಎ ಥಿಂಗ್ ಅಂತ ಇದು ಮುಂದೆ ನೈಯಾಯಿಕರ ಬಗ್ಗೆ ಹೇಳ್ತೀನಿ. ಇದು ಮೂರನೇ. ಇದು ನಾಲ್ಕನೇದು ನೈರಾತ್ಮ್ಯವಾದವನ್ನು ಪ್ರತಿನಿಧಿಸುತ್ತೆ. ನೈರಾತ್ಮ್ಯವಾದವೆಂದರೆ ಚೇತನಾತ್ಮಕವಾದ ವಸ್ತುವಾಗಲಿ ಜಡ ವಸ್ತುವಾಗಲಿ ಯಾವುದೂ ಇಲ್ಲ ಅಂತ. ಯಾವುದೂ ಕೂಡ ಸತ್ವದಿಂದ ಕೂಡಿಲ್ಲ, ಯಾವುದಕ್ಕೂ ಒಂದು ಅಸ್ತಿತ್ವವಿಲ್ಲ ಅಂತ ಹೇಳ್ತಾರೆ. ತಮ್ಮದೇ ಆದ ಅಸ್ತಿತ್ವ. ಹಾಗಿದ್ರೆ ಏನು ಈ ವಸ್ತುಗಳಂದ್ರೆ ಇವೆಲ್ಲವೂ ಕೂಡ ವಿವಿಧ ಭಾಗಗಳ ಒಂದು ಮೊತ್ತವಾಗಿದೆ. ಯಾವುದನ್ನು ನಾವು ಮನುಷ್ಯ ಅಂತ ಕರಿತೀವೋ ಅದು ಮನಸ್ಸು ಮತ್ತು ಶರೀರಗಳ ಒಂದು ಮೊತ್ತ, ಯಾವುದನ್ನು ನಾವು ಜಡ ಅಂತ ಕರಿತೀವೋ ಅದು ವಿವಿಧ ಭಾಗಗಳ ಒಂದು ಮೊತ್ತ. ಈ ಮೊತ್ತಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಹಿಡಿದಿಟ್ಟುಕೊಂಡಿರುವ ಒಂದು ಸ್ಥಿರವಾದ ವಸ್ತು ಇದೆಯಾ ಅಂತ ಕೇಳಿದ್ರೆ ಬುದ್ಧರು ಮೌನ ತಳೆಯುತ್ತಾರೆ. ದಿಸ್ ಇಸ್ ದಿ ಫೋರ್ತ್ ಪಾಯಿಂಟ್. ಅಂಡ್ ಲಾಸ್ಟ್ ಪಾಯಿಂಟ್ ಈಸ್, ಪ್ರತಿಯೊಂದು ವಸ್ತುವು ವಿಕಾರಕ್ಕೆ ಒಳಗಾಗ್ತಾ ಇದ್ಮೇಲೆ ಒಂದು ವಸ್ತು 2 ಕ್ಷಣಗಳಲ್ಲಿ ಒಂದೇ ಆಗಿರಲ್ಲ ಅಂತ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಕ್ಷಣಭಂಗವಾದ. ವಿವಿಧ ಕ್ಷಣಗಳ ಸ್ವಲಕ್ಷಣಗಳು ಪ್ರತಿಯೊಂದು ವಸ್ತು ಒಂದು ಯಾವುದನ್ನು ನಾವು ವಸ್ತುವೆನ್ನುತ್ತೇವೋ ಅದು ವಿವಿಧ ಕ್ಷಣಗಳ ಒಂದು ನಿರಂತರ ಹರಿವು, ವೀಥಿ ಅಂತ ಅವರು ಭಾಷೆಯನ್ನು ಬಳಸ್ತಾರೆ. ಜಸ್ಟ್ ಎ ಫ್ಲಕ್ಸ್ ಅಂತ ಕರಿತೀವಿ ನಾವು. ಈ ಹರಿವನ್ನೇ ನಾವು ಸ್ಥಿರತೆ ಎಂದು ಭ್ರಮಿಸ್ತೀವಿ. ಅದು ಈ ರೀತಿಯನ್ನು ಕರಿತೇವೆ. These are the important points to be noted in Buddhism. So with that, we have come to the completion of Buddhism. It is very difficult. ಯಾಕೆಂದರೆ ಬುದ್ಧರು ಹೇಳಿದ್ದ ದುಃಖ ಅದು ಇದು ಅದರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿಲ್ಲ. ಯಾಕೆಂದರೆ ನಿಮಗೂ ದುಃಖ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲಿ ನಿಮಗೆ ಬರೀ ಏನಪ್ಪ ಇದು ಫಿಲಾಸಫಿ ಅಂದರೆ ದುಃಖ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಬಿಡಬೇಡಿ. ಯಾರೋ ಒಂದು ಕಥೆ ಇದೆ, ಒಬ್ಬ ರಾಜಕುಮಾರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಏನೇನೋ ಪ್ರಯತ್ನ ಪಡ್ತಾನೆ ಮಹಾರಾಜ. ಕಡೆಗೆ ಮಂತ್ರಿಗೆ ಒಂದು ಆಲೋಚನೆ ಹೊಳೆಯುತ್ತೆ, ಇನ್ನೊಂದೇ ಒಂದು ಪ್ರಯತ್ನ ಮಾಡೋಣ, ನಿದ್ದೆ ಮಾಡ್ತಿಲ್ಲ ರಾಜಕುಮಾರಿ, ಏನಾದ್ರು ಮಾಡೋಣ, ನಂಗೊಂದು ಚಾನ್ಸ್ ಕೊಡಿ ಅಂತ. ಆ ಊರಾಚೆ ಒಬ್ಬ ವೇದಾಂತಿ ಇರ್ತಾನಂತೆ. ಅವನನ್ನು ಕರ್ಕೊಂಬಂದು ಆಸ್ಥಾನಕ್ಕೆ ಕರ್ಕೊಂಬಂದು ನೀನು ವೇದಾಂತ ಅವಳ ಮುಂದೆ ಓದು ಅಂತಂತೆ. ಅವನು ಶುರು ಮಾಡ್ದ, ಅದಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾ ಬಂದ. ಆಗಲೇ ತೂಕಡ್ಸಕ್ಕೆ ಶುರು ಮಾಡಿದ್ಲು ರಾಜಕುಮಾರಿ. ಅವನಿಗೆ ಜಹಗೀರು ಬರುತ್ತೆ. ನನ್ನ ವೇದಾಂತ ಜ್ಞಾನ ಇಷ್ಟಕ್ಕಾರು ಉಪಯೋಗವಾಯ್ತಲ್ಲ, ಇನ್ನೊಬ್ಬರು ನಿದ್ದೆ ಬರೋಕ್ಕೆ ಯಾರು ಉಪಯೋಗವಾಯ್ತಲ್ಲ ಅಂತ ಹೇಳಿ ಸಂತೋಷ ಪಟ್ಕೊಂಡು ಅವನು ಜಹಗೀರನ್ನ ಆನಂದಿಸ್ಕೊಂಡಿರ್ತಾನೆ ಅಂತ ಒಂದು ಕಥೆ, ತಮಾಷೆ ಕಥೆ ಇದೆ. ಆ ಥರ ನನ್ನ ಜ್ಞಾನ ನಿಮಗೆ ನಿದ್ದೆ ಬರಿಸದಿದ್ದರೆ ನಾನು ಧನ್ಯನಾದೆ. ನಿಮ್ಗೇನಾದ್ರು ನಿದ್ದೆ ಬರಲಿಲ್ಲ ಅಂದರೆ ನನಗೊಂದು ಫೋನ್ ಮಾಡಿ,
ನಿದ್ದೆ ಬರೆಸ್ತೀನಿ. ಇದೇನಾದ್ರು ಮಂತ್ರ ಗಿಂತ್ರ ತಂತ್ರಶಾಸ್ತ್ರಗಳೆಲ್ಲ ಹೇಳಿ. ಇನ್ನಷ್ಟು ತಮಾಷೆಗೆ ಒಂದು ಬ್ರೇಕ್ಗೆ ಹೇಳಿದ್ದೀನಿ, ಯಾಕೆಂದರೆ ಕಂಟಿನ್ಯೂಸು ಭಾಳ ಸ್ಟ್ರಾಂಗ್ ಆಗಿಬಿಡುತ್ತೆ. ಫಿಲಾಸಫಿ ಇಸ್ ಆಲ್ವೇಸ್ ಡೇಂಜರಸ್. ಅದರಿಂದ ಈಗ ನಾವು ಮುಂದೆ ಬರ್ತಾ ಇರೋದು ಜೈನ ಧರ್ಮವನ್ನು ಕುರಿತ ಒಂದು ಕೆಲವು ಪಾಯಿಂಟ್ಸ್ ನಾವು ಹೇಳಬೇಕಾಗುತ್ತೆ. ಈಗ ಜೈನ ಧರ್ಮದಲ್ಲಿ ನಾವೆಲ್ಲರೂ ನೋಡಿದ್ದೀವಿ, ದಿ ಹೋಲ್ ಯೂನಿವರ್ಸ್ ಈಸ್ ಡಿವೈಡೆಡ್ ಇಂಟು 2 ಕ್ಲಾಸಸ್ ಅಂತ. ನಾವು ಪಠ್ಯಪುಸ್ತಕಗಳಲ್ಲಿ, ಪ್ರೈಮರಿ ಪಠ್ಯಪುಸ್ತಕಗಳಲ್ಲಿ ನೋಡ್ತಿದ್ದೀವಿ, ಸಿಲೆಬಸ್ನಲ್ಲಿ ಥಿಂಗ್ಸ್ ಆರ್ ಡಿವೈಡೆಡ್ ಇಂಟು 2 ಕ್ಲಾಸಸ್, ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಅದೇ ರೀತಿ ಜೈನಿಸಮ್ ಬ್ರಿಂಗ್ಸ್ ದಿ ಹೋಲ್ ಯೂನಿವರ್ಸ್ ಅಂಡರ್ 2 ಕ್ಲಾಸಸ್, ನೇಮ್ಲಿ ಜೀವ ಮತ್ತು ಅಜೀವ ಅಂತ ಕರೀತಾರೆ. ಅದಕ್ಕೆ ವಾಟ್ ಈಸ್ ಅನಿಮೇಟ್ ಡೆಫಿನೇಷನ್ ಕೊಡ್ತಾರೆ. ವಾಟ್ ಈಸ್ ಅನಿಮೇಟ್ ಕಾನ್ಷಿಯಸ್ ಈಸ್ ವಾಟ್ ಈಸ್ ಕಾಲ್ಡ್ ಜೀವ. ಯಾವುದಕ್ಕೆ ಜೀವವಿದೆಯೋ, ಯಾವುದಕ್ಕೆ ಪ್ರಜ್ಞೆ ಇದೆಯೋ ಅದು ಜೀವ. ಯಾವುದಕ್ಕೆ ಉಸಿರು ಬದುಕೆಂಬುದು ಕಾರಣವಾಗಿದೆಯೋ ಅದು ಜೀವ ಅಂತ ಹೇಳ್ತಾರೆ. ಈಗ ನೋಡಿ, ಸ್ಥಿರವಾದ ಆತ್ಮದ ಬಗ್ಗೆ ಚರ್ಚೆ ಬರುತ್ತೆ. ಜೀವ ಇಸ್ ಕೇಪಬಲ್ ಆಫ್ ಡೈರೆಕ್ಟ್ಲಿ ನೋಯಿಂಗ್ ದಿ ಆಬ್ಜೆಕ್ಟ್ಸ್ ವಿತೌಟ್ ಇಂಟರ್ಫಿಯರೆನ್ಸ್ ಆಫ್ ಮೈಂಡ್ ಅಂಡ್ ಸೆನ್ಸ್ ಆರ್ಗನ್ಸ್ ಅನ್ನೋದು ಸ್ಪೆಷಲ್ ಇದು. ನಾವು ಮೂಲತಃ ಎಲ್ಲ ವಸ್ತುಗಳನ್ನು ಇಂದ್ರಿಯ ಮತ್ತು ಬುದ್ಧಿಗಳ ಒಂದು ಮಾಧ್ಯಮವಿಲ್ಲದೆ ತಿಳಿಯಬಲ್ಲೆವು ಅಂತ ಹೇಳ್ತಾರೆ. ವಾಸ್ತವವಾಗಿ ಇನ್ಫ್ಯಾಕ್ಟ್ ನಾವು ಯಾವುದರ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ, ಆದರೆ ಇಟ್ ಈಸ್ ನಾಟ್ ದಿ ಕಂಪ್ಲೀಟ್ ನಾಲೆಡ್ಜ್ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಫ್ರಾಗ್ಮೆಂಟರಿ ನಾಲೆಡ್ಜ್. ವಾಟ್ ವಿ ಹ್ಯಾವ್ ಇಸ್ ದಿ ಫ್ರಾಗ್ಮೆಂಟರಿ ನಾಲೆಡ್ಜ್ ಅಂತ. ಇಂದ್ರಿಯ ಮತ್ತು ಬುದ್ಧಿಗಳ ಮೂಲಕ ನಮಗೆ ದತ್ತವಾಗಿರುವ ಜ್ಞಾನ ಫ್ರಾಗ್ಮೆಂಟರಿ, ಭಾಗಶಃ ಜ್ಞಾನ ಅಂತ ಹೇಳ್ತಾರೆ. ಒಂದು ಬಿಲ್ಡಿಂಗಲ್ಲಿ ಕಿಟಕಿ ಮೂಲಕ ನಾವು ಆಚೆ ನೋಡಿದಾಗ ಆ ಕಿಟಕಿ ಗಾತ್ರ, ಅದು ಬಿಡ್ತು ಎಷ್ಟಿದೆಯೋ ಅಷ್ಟರ ಜ್ಞಾನವೇ ನಮಗೆ ಕಾಣೋದು, ಎಂಟೈರು ಇದು ಕಾಣೋದಿಲ್ಲ. ಹೊರಗಡೆ ಏನಿದೆ ಪೂರ್ಣ ಜ್ಞಾನ ಬರಲ್ಲ. ಹಾಗೆ ಇಂದ್ರಿಯಗಳು ಒಂದು ರೀತಿ ಗೋಳವಿದ್ದಂತೆ. ಇಂದ್ರಿಯಗಳ ಮೂಲಕ ನಮಗೆ ದತ್ತವಾದ ಜ್ಞಾನ ಒಂದು ರೀತಿ ಫ್ರಾಗ್ಮೆಂಟರಿ ಆಗಿರುತ್ತೆ, ಪರಿಮಿತವಾಗಿರುತ್ತದೆ. ಮತ್ತು ಜೀವಾಸ್ ಆರ್ ಇನ್ಫೈನೈಟ್ ಇನ್ ನಂಬರ್. ಜೀವಗಳ ಅನಂತ ಸಂಖ್ಯೆಯಲ್ಲಿ ಇವೆ ಅಂತ. ಅದು ಶಾಶ್ವತವಾಗಿದೆ. ಜೈನರು, ದಿಸ್ ಇಸ್ ವೇರ್ ಜೈನಿಸಮ್ ಡಿಫರ್ಸ್ ಫ್ರಮ್ ಚಾರ್ವಾಕ ಅಂಡ್ ಬುದ್ಧಿಸಮ್. ದೇ ಬಿಲೀವ್ ಇನ್ ದಿ ಇಟರ್ನಲ್ ಎಕ್ಸಿಸ್ಟೆನ್ಸ್ ಆಫ್ ಜೀವ. ದೇ ಆರ್ ಇನ್ಫೈನೈಟ್ ಇನ್ ನಂಬರ್. ಅವುಗಳ ಸಂಖ್ಯೆ ಅನಂತವಾಗಿವೆ. ದೇ ಆರ್ ಸಿಮಿಲರ್ ಟು ಒನ್ ಅನದರ್. ಅವು ಸ್ವರೂಪದಲ್ಲಿ, ಸ್ವಭಾವದಲ್ಲಿ ಒಂದೇ ರೀತಿಯದಾಗಿರುತ್ತವೆ. ದೇ ಆರ್ ಕ್ಲಾಸಿಫೈಡ್ ಇಂಟು ಸೆವೆರಲ್ ಟೈಪ್ಸ್. ಅವುಗಳನ್ನು ಕ್ಲಾಸಿಫೈ ಮಾಡಿದರೆ, ಈ ಕ್ಲಾಸಿಫಿಕೇಶನ್ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಎಂದರೆ, ಆನ್ ದಿ ಬೇಸಿಸ್ ಆಫ್ ದಿ ನಂಬರ್ ಆಫ್ ಸೆನ್ಸ್ ಆರ್ಗನ್ಸ್ ದೇ ಪೊಸೆಸ್. ಅವುಗಳು ಹೊಂದಿರುವ ಇಂದ್ರಿಯಗಳ ಸಂಖ್ಯೆಯ ಆಧಾರದ ಮೇಲೆ ಜೀವಗಳನ್ನು ವಿವಿಧವಾಗಿ ವರ್ಗೀಕರಿಸ್ತಾರೆ. ಫಾರ್ ಎಕ್ಸಾಂಪಲ್, ದೇರ್ ಈಸ್ ಏಕೇಂದ್ರಿಯ ಜೀವ. ಒಂದೇ ಒಂದು ಇಂದ್ರಿಯವನ್ನು ಹೊಂದಿರುವ ಜೀವವಿದೆ ಜೈನರ ಪ್ರಕಾರ. ದೇ ಪೊಸೆಸ್ ಓನ್ಲಿ ಟ್ಯಾಕ್ಚುಯಲ್ ಸೆನ್ಸ್ ಆರ್ಗನ್, ಅಂದರೆ ಸ್ಪರ್ಶೇಂದ್ರಿಯವನ್ನು ಮಾತ್ರ ಹೊಂದಿರುತ್ತೆ. ಈ ವರ್ಗದಲ್ಲಿ ಪ್ಲಾಂಟ್ಸು, ಟ್ರೀಸು ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ ಅರ್ತ್, ವಾಟರ್, ಇವೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ಆಗಲೇ ಅವರು ಆಗಿನ ಕಾಲದಲ್ಲಿ, ನಾನು ಹೇಳ್ತಾ ಇರೋದು 547 BC ಮಹಾವೀರರು ಬಂದಿದ್ದು, ಆಗಲೇ ಹೇಳಿದ್ದಾರೆ ಅವರು. ಏಕೇಂದ್ರಿಯ ಜೀವದಲ್ಲಿ ಪ್ರಾಣಿಗಳು ಬರ್ತವೆ, ಸಸ್ಯಗಳು, ವೃಕ್ಷಗಳು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ತೀವಿ, ಕಣ್ಣಿಗೆ ಕಾಣದ ಮೈಕ್ರೋ ಆರ್ಗ್ಯಾನಿಸಮ್ಸ್, ನಮಗೆ ಕಣ್ಣದಲ್ಲಿ ತಕ್ಷಣ ಹೊಳಿತಾ ಇಲ್ಲ, ಇವು ಭೂಮಿಯಲ್ಲಿ, ನೀರಿನಲ್ಲಿ ವಾಸಿಸುತ್ತವೆ ಅಂತ ಹೇಳ್ತಾರೆ. ಅವ್ರು ಯಾವ ಇನ್ಸ್ಟ್ರೂಮೆಂಟನ್ನು ಬಳಸಿ ಇದನ್ನ ಹೇಳಿದ್ರು, ಒಂದು ಕಂಜೆಕ್ಚರಲ್ಲಿ ಹೇಳಿದ್ರು, ನಮ್ಗೆ ಆಶ್ಚರ್ಯ ಆಗುತ್ತೆ. ಈಗೆಲ್ಲಾದರೂ ಮೈಕ್ರೋಸ್ಕೋಪಿಂದ ನಾವು ನೋಡ್ತೀವಿ, ಅದೇ ಮೈಕ್ರೋಸ್ಕೋಪ್ನಲ್ಲಿ ಆರ್ಡಿನರಿ ಮೈಕ್ರೋಸ್ಕೋಪ್ಗೆ ಒಂದು ರೀತಿ ದತ್ತವಾಗಿರುತ್ತೆ ಈ ಆರ್ಗ್ಯಾನಿಸಮ್ಸು. ಅದೇ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂದಾಗ ಏನೇನು ಥರ ದತ್ತವಾಗುತ್ತೆ, ಮೈಟ್ರೋಕಾಂಡ್ರಿಯಾ ಅವೆಲ್ಲ ಇದೆ ಅಂತ ಹೇಳ್ತಾರೆ. ಆರ್ಡಿನರಿ ಮೈಕ್ರೋಸ್ಕೋಪ್ಗೆ ಎನರ್ಜಿ ಪ್ಯಾಕೆಟ್ಸ್ ಮೈಟ್ರೋಕಾಂಡ್ರಿಯಾ ಕಾಣೋದಿಲ್ಲ.
ಬಟ್ ಇದೆಲ್ಲ ಒಂದು ಬೀಜ ರೂಪದಲ್ಲಿ ಆಗಲೇ ಇವರು ಕಂಡುಕೊಂಡಿದ್ದರು ಅನ್ನೋದು ಒಂದು ಗಮನಾರ್ಹವಾದ ಅಂಶ. ಸೊ ದಿಸ್ ಈಸ್ ಏಕೇಂದ್ರಿಯ ಜೀವ. ಇನ್ನು 2 ಇಂದ್ರಿಯಗಳನ್ನು ಹೊಂದಿರೋ ದ್ವಿಂದ್ರಿಯ ಜೀವಾಸ್ ಆರ್ ದೇರ್. ದ್ವಿಂದ್ರಿಯಾಸ್ possess 2 indriyas, 2 sense organs, namely tactual sense organ and the organ of taste ಅಂತ. ರಸನೇಂದ್ರಿಯ ನಾಲಿಗೆ ಅಂದರೆ ನಾಲಿಗೆ ಅಂದರೆ ನಮ್ಮ ಸ್ಟ್ರಕ್ಚರ್ ಥರನೇ ಇರಬೇಕಲ್ಲ, ದೇ ಆರ್ ಕೇಪಬಲ್ ಆಫ್ ರೆಕಗ್ನೈಸಿಂಗ್ ದಿ ಟೇಸ್ಟ್ ಅಂತ. ಟ್ಯಾಕ್ಚುಯಲ್ ಸೆನ್ಸ್ ಆರ್ಗನ್ ಅಂತ ಅವರು ಹೇಳ್ತಾರೆ. ಕ್ಯಾಟರ್ಪಿಲ್ಲರ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್ ಅಂತ. ಕಂಬಳಿ ಹುಳು ಈ ಗ್ರೂಪಿಗೆ ಸೇರುತ್ತೆ ಅಂತ ಹೇಳ್ತಾರೆ. 3ನೇದು ಇದೆಯಾ, ಪ್ರಶ್ನೆ ಇದೆಯಾ? ಪ್ರೈವೇಟ್ ಟಾಕ್ ಆಗೋಯ್ತಲ್ಲಪ್ಪ, ಡಿಸ್ಟರ್ಬೆನ್ಸ್ ಇದೆ. Three indriyas possess along with these olfactory sense organs. 3 ಇಂದ್ರಿಯಗಳು 3 ಇಂದ್ರಿಯಗಳನ್ನು ಹೊಂದಿರುವ ಜೀವಗಳು. ಅಲ್ಲಿ ಟ್ಯಾಕ್ಚುಯಲ್ ಸೆನ್ಸ್ ಆರ್ಗನ್ ಅಷ್ಟೇ ಅಲ್ಲ, ಅಲ್ಲಿ ಆರ್ಗನ್ ಆಫ್ ಟೇಸ್ಟ್ ಅಷ್ಟೇ ಅಲ್ಲ, ರಸನೇಂದ್ರಿಯವಷ್ಟೇ ಅಲ್ಲ, ಸ್ಪರ್ಶೇಂದ್ರಿಯವಷ್ಟೇ ಅಲ್ಲ, ಘ್ರಾಣೇಂದ್ರಿಯವೂ ಇರುತ್ತೆ. ಆಲ್ಫ್ಯಾಕ್ಟರಿ ಸೆನ್ಸ್ ಆರ್ಗನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ದೇ ಪೊಸೆಸ್ ಘ್ರಾಣೇಂದ್ರಿಯ ಆಲ್ಸೋ, ಮೂಗು ಅಂತ ಇಟ್ಕೊಳ್ಳೋಣ. ಆ್ಯಂಡ್ಸ್ ಬಿಲಾಂಗ್ ಟು ದಿಸ್ ಕ್ಯಾಟಗರಿ ಅಂತ. ಇರುವೆಗಳು ಈ ವರ್ಗಕ್ಕೆ ಸೇರುತ್ತಂತೆ. ಚತುರಿಂದ್ರಿಯಾಸ್ ಆರ್ ದಿ ಫೋರ್ತ್ ಟೈಪ್ ಆಫ್ ಇಂದ್ರಿಯ, ಫೋರ್ತ್ ಟೈಪ್ ಆಫ್ ಜೀವ. 4 ಇಂದ್ರಿಯಗಳನ್ನು ಹೊಂದಿರುವ ಜೀವಗಳು ಪೊಸೆಸ್ ಎ ಸೆನ್ಸ್ ಆರ್ಗನ್ ಅಲಾಂಗ್ ವಿತ್ ಫಸ್ಟ್ 3 ಅಂತ. ಯಾವುದು ಅಂತ ಹೇಳಿದ್ರೆ ರಸನೇಂದ್ರಿಯ, ಘ್ರಾಣೇಂದ್ರಿಯ, ಸ್ಪರ್ಶೇಂದ್ರಿಯ ಮತ್ತು ಈ ಕಣ್ಣನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಪಂಚೇಂದ್ರಿಯ ಜೀವಗಳು, ಜೇನ್ನೊಣಗಳು ಈ ವರ್ಗಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ಜೇನ್ನೊಣಗಳು. ಚತುರಿಂದ್ರಿಯಾಸ್ ಪೊಸೆಸ್ ದಿ ಆರ್ಗನ್ ಆಫ್ ವಿಜುವಲ್ ಸೆನ್ಸ್ ಆರ್ಗನ್. ವಿಜುವಲ್ ಸೆನ್ಸ್ ಆರ್ಗನ್ ದೃಷ್ಟಿ, ಅದನ್ನು ಆಗತ್ತೆ ಅಂತ. ಇದು ಜೇನ್ನೊಣಗಳು ಈ ವರ್ಗಕ್ಕೆ ಸೇರುತ್ತೆ. ಬೀಸ್ ಕಮ್ ಅಂಡರ್ ದಿಸ್ ಕ್ಯಾಟಗರಿ ಅಂತ ಹೇಳ್ತಾರೆ. ಪಂಚೇಂದ್ರಿಯ ಜೀವಾಸ್ ಪೊಸೆಸ್ ಅಲಾಂಗ್ ವಿತ್ ದೀಸ್ 4 ಸೆನ್ಸ್ ಆರ್ಗನ್ಸ್ ದಿ ವಿಜುವಲ್ ಸೆನ್ಸ್ ಆರ್ಗನ್ನು. ಇದು 4-5 ಸೆನ್ಸ್ ಆರ್ಗನ್. ಯಾವುದು? ಶಬ್ದ, ಸ್ಪರ್ಶ, ಕಿವಿಯನ್ನು ಹೊಂದಿರುತ್ತೆ ಯಾವುದು? ಜೇನ್ನೊಣಗಳು. ಪಂಚೇಂದ್ರಿಯಗಳು ವಿಜುವಲ್ ಸೆನ್ಸ್ ಆರ್ಗನ್ ಹೊಂದಿರುತ್ತೆ. ಇದರಲ್ಲಿ ಕೆಳಗಡೆ ಲಯನ್ಸು, ಟೈಗರ್ಸು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ದೋ ಮ್ಯಾನ್ possesses all the 5 sense organs, he possesses mind also. ಮನುಷ್ಯನಿಗೆ ಪಂಚೇಂದ್ರಿಯಗಳಿದ್ದರೂ ಕೂಡ ಅವನಿಗೆ ಇನ್ನೊಂದು ಅಡಿಷನಲ್ ಕರಣವೆಂಬುದು ಇದೆ. ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ನೋಯಿಂಗ್ ದಿ ಥಿಂಗ್ಸ್, ದಟ್ ಈಸ್ ಕಾಲ್ಡ್ ಮೈಂಡ್. ಮನಸ್ಸು ಎಂಬುದಿದೆ. ಸೊ ಈ ಮೈಂಡೇ ಕೂಡ ಅವನನ್ನು ಇತರ ಪ್ರಾಣಿಗಳಿಂದ, ಇತರ ಜಂತುಗಳಿಂದ ಪ್ರತ್ಯೇಕಿಸೋದು. ಇಟ್ ಈಸ್ ದಿ ಮೈಂಡ್ ದಟ್ ಡಿಫರೆನ್ಶಿಯೇಟ್ಸ್ ಹ್ಯೂಮನ್ ಬೀಯಿಂಗ್ ಫ್ರಮ್ ಅದರ್ ಕ್ರೀಚರ್ಸ್. ಸೊ ಇದು ಜೀವದ ಬಗ್ಗೆ ಇನ್ನೂ 4 ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. There are 4 important aspects to be considered when we are going to deal with the jiva, the nature of jiva according to Jainism. ಫಸ್ಟ್ ಏನು ಹೇಳ್ತಾರೆ ಅಂದರೆ, ಜೀವ ಇಸ್ ಸೆಟ್ ಟು ಬಿ ಅನ್ ಅಸ್ಥಿಕಾಯ ದ್ರವ್ಯ. ಜೀವವೆಂಬುದು ಒಂದು ಅಸ್ಥಿಕಾಯ ದ್ರವ್ಯವಾಗಿದೆ. ಅಸ್ಥಿಕಾಯ ಅಂದ ತಕ್ಷಣ ಏನೇನೋ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಇಟ್ ಆಕ್ಯುಪೈಸ್ ಸ್ಪೇಸ್ ಅಂತ. ಅಸ್ಥಿಕಾಯ ದ್ರವ್ಯವೆಂದರೆ ದಟ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಈಸ್ ಕಾಲ್ಡ್ ಅಸ್ಥಿಕಾಯ ದ್ರವ್ಯ. ಯಾವುದು ಒಂದು ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸುತ್ತದೋ ಅದು ಅಸ್ಥಿಕಾಯ ದ್ರವ್ಯ. ಜೀವವು ಅಂತಹ ಒಂದು ಅಸ್ಥಿಕಾಯ ದ್ರವ್ಯವಾಗಿದೆ. ದಿಸ್ ಈಸ್ ಕಾಂಟ್ರರಿ ಟು ವೇದಿಕ್ ವ್ಯೂ. ಇದು ವೇದದ ನಿಲುವು, ಆತ್ಮನನ್ನು ಕುರಿತ ವೇದದ ನಿಲುವಿಗಿಂತ ಭಿನ್ನವಾದದ್ದು. ವೇದದ ನಿಲುವು ಏನಪ್ಪ ಅಂದರೆ ಆತ್ಮವು ದೇಶ ಕಾಲಾತೀತವಾದದ್ದು ಅಂತ. ವಿಚ್ ಈಸ್ ಸೆಟ್ ಟು ಬಿ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ. ನೀವು ನೋಡ್ತೀರಿ, ಯಾವುದೇ ದೇಶದ ಭೌತಿಕ ನಿಯಮಗಳಿಗೂ ಬದ್ಧವಾಗಿಲ್ಲ ಆತ್ಮ ಅನ್ನೋ ಒಂದು ವಿವರಣೆ ಭಗವದ್ಗೀತೆಯಲ್ಲಿ ನೋಡ್ತೀರಿ.
ಬಟ್ ಇಲ್ಲಿ ಏನು ಹೇಳ್ತಾರೆ ಜೈನರು, ಭೌತಿಕ ನಿಯಮಗಳಿಗೆ ಬದ್ಧವಾಗಿದೆಯೋ ಎಂಬಂತೆ ವಿವರಿಸ್ತಾರೆ. ಅದು ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸಬಲ್ಲದು. ಇಟ್ ಈಸ್ ಕೇಪಬಲ್ ಆಫ್ ಆಕ್ಯುಪೈಯಿಂಗ್ ಎ ಪರ್ಟಿಕ್ಯುಲರ್ ಸ್ಪೇಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಪೆಕ್ಯುಲರ್ ಆಸ್ಪೆಕ್ಟ್ ಇನ್ ಜೈನಿಸಮ್. ಎರಡನೇದು ಏನಪ್ಪ ಅಂತ ಹೇಳಿದರೆ, ಆಲ್ದೋ ಜೀವ ಈಸ್ ಫಾರ್ಮ್ಲೆಸ್, ಜೀವವು ನಿರಾಕಾರವಾಗಿದ್ದರೂ ಇಟ್ ಈಸ್ ಕೇಪಬಲ್ ಆಫ್ ಅಡ್ಜಸ್ಟಿಂಗ್ ಟು ದಿ ಸೈಜ್ ಆಫ್ ದಿ ಬಾಡಿ ಇಟ್ ಗೆಟ್ಸ್ ಅಂತ. ತಾನು ಯಾವ ಶರೀರವನ್ನು ತನ್ನ ಕರ್ಮದಿಂದ ಪಡೆಯುತ್ತೋ ಅದು ಆ ಶರೀರದ ಗಾತ್ರಕ್ಕೆ ತನ್ನನ್ನು ಹಿಗ್ಗಿಸಿಕೊಳ್ಳಬಲ್ಲದು, ಕುಗ್ಗಿಸಿಕೊಳ್ಳಬಲ್ಲದು ಅಂತ. In other words, just as a lamp expands or contracts its light in accordance with the size of the room ಅಂತ. ಒಂದು ಕೊಠಡಿಯ ಒಂದು ಗಾತ್ರಕ್ಕೆ ಅನುಸಾರವಾಗಿ ಒಂದು ಬೆಳಕು ಅಲ್ಲಿ ಇಟ್ಟಿರ್ತೀವಲ್ಲ, ಒಂದು ಲೈಟು, ಆ ಲೈಟನ್ನ ಹೇಗೆ ತನ್ನ ಬೆಳಕನ್ನು ಹಿಗ್ಗಿಸಿಕೊಳ್ಳುತ್ತೋ ಕುಗ್ಗಿಸಿಕೊಳ್ಳುತ್ತೋ ಅದೇ ರೀತಿ ಜೀವ ಇಸ್ ಕೇಪಬಲ್ ಆಫ್ ಎಕ್ಸ್ಪ್ಯಾಂಡಿಂಗ್ ಆರ್ ಕಾಂಟ್ರಾಕ್ಟಿಂಗ್ ಇಟ್ ಸೆಲ್ಫ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಸೈಜ್ ಆಫ್ ದಿ ಬಾಡಿ ಇಟ್ ಗೆಟ್ಸ್. ಫಾರ್ ಎಕ್ಸಾಂಪಲ್, ಜೀವ ಎಕ್ಸ್ಪ್ಯಾಂಡ್ಸ್ ಇನ್ ಟು ದಿ ಸೈಜ್ ಆಫ್ ಎನ್, ಉದಾಹರಣೆಗೆ ಅದಕ್ಕೆ ಯಾವುದೋ ಒಂದು ಕರ್ಮದಿಂದ ಆನೆ ಶರೀರ ಬಂತು ಅಂದರೆ ಆನೆಯ ಗಾತ್ರವನ್ನು ಹಿಗ್ಗಿಸಿಕೊಳ್ಳುತ್ತಂತೆ. ಹಾಗೆ ಇರುವೆಯ ಶರೀರದಲ್ಲಿ ಅದು ಇರುವೆಯ ಗಾತ್ರಕ್ಕೆ ಕುಗ್ಗಿಸಿಕೊಳ್ಳುತ್ತಂತೆ. ಇಟ್ ಈಸ್ ಕೇಪಬಲ್ ಆಫ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಇದು ಮತ್ತೊಂದು ಪೆಕ್ಯುಲರ್ ಆಸ್ಪೆಕ್ಟ್. ಮೂರನೇ ಪೆಕ್ಯುಲರ್ ಆಸ್ಪೆಕ್ಟ್ ಏನಪ್ಪ ಅಂದರೆ, just as lights can illuminate the same object at the same time, ಒಂದೇ ವಸ್ತುವನ್ನು ಎರಡು ಬೆಳಕುಗಳು ಹೇಗೆ ಪ್ರಕಾಶಿಸುತ್ತವೋ ಹಾಗೆ ಟೂ ಜೀವಾಸ್ ಕ್ಯಾನ್ ಎಕ್ಸಿಸ್ಟ್ ಇಟ್ ದಿ ಸೇಮ್ ಪ್ಲೇಸ್ ಅಂಡ್ ದಿ ಸೇಮ್ ಟೈಮ್. ಅಂದರೆ ಮೋರ್ ದ್ಯಾನ್ ಒನ್ ಜೀವ ಕ್ಯಾನ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಅಂಡ್ ದಿ ಸೇಮ್ ಟೈಮ್ ಅಂತ ಹೇಳ್ತಾರೆ. ದಿಸ್ ಈಸ್ ಅನದರ್ ಪೆಕ್ಯುಲಿಯರ್ ಪಾಯಿಂಟ್. ಒಂದೇ ಸ್ಥಳವನ್ನು ಒಂದಕ್ಕಿಂತ ಹೆಚ್ಚು ಜೀವಗಳು ಒಂದೇ ಕಾಲದಲ್ಲಿ ಆಕ್ರಮಿಸಬಲ್ಲವು ಎಂಬುದು ಮತ್ತೊಂದು ಪೆಕ್ಯುಲಿಯರ್ ಪಾಯಿಂಟ್ ಇನ್ ಜೈನಿಸಮ್. ದಿಸ್ ಇಸ್ ಎ ಪಾಯಿಂಟ್ ವಿಚ್ ಡಿಫರೆನ್ಶಿಯೇಟ್ ಜೈನಿಸಮ್ ಫ್ರಮ್ ಫಿಸಿಕ್ಸ್. ಭೌತಶಾಸ್ತ್ರದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಆ್ಯಂಡ್ ದಿ ಸೇಮ್ ಟೈಮ್ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಅದಕ್ಕೆ ವಿರುದ್ಧವಾಗಿ ಜೀವದ ವಿಚಾರ ಬಂದಾಗ ಇವರು ಹೇಳ್ತಾರೆ, ಜೈನರು, ಅದಲ್ಲ, ಜೀವಗಳ ವಿಷಯ ಹಾಗಲ್ಲ, ಜೀವದ ನಿಯಮಗಳೇ ಬೇರೆ, ಭೌತಿಕ ನಿಯಮಗಳು ಅದಕ್ಕೆ ಅಪ್ಲೈ ಆಗೋದಿಲ್ಲ. ಮೋರ್ ದ್ಯಾನ್ ಟೂ ಜೀವಾಸ್, ಮೋರ್ ದ್ಯಾನ್ ಎ ಜೀವ ಕ್ಯಾನ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಅಟ್ ದಿ ಸೇಮ್ ಟೈಮ್ ಅಂತ ಹೇಳ್ತಾರೆ. ಫಿಸಿಕಲ್ ಲಾ ವೋಂಟ್ ಅಪ್ಲೈ ಟು ಎ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇದು ಮೂರನೇದು. ಕೊನೆಯ ಒಂದು ಅಂಶವೆಂದರೆ, ಜೀವಾಸ್ ಎಕ್ಸಿಸ್ಟ್ ನಾಟ್ ಓನ್ಲಿ ಇನ್ ಲಿವಿಂಗ್ ಥಿಂಗ್ಸ್. ಯಾವುದನ್ನು ನಾವು ಜೈವಿಕ ವಸ್ತುಗಳು ಅಂತ ನಾವು ಕರಿತೀವೋ ಅವುಗಳಲ್ಲಿ ಅಷ್ಟೇ ಎಲ್ಲ ಜೀವ ಇರೋದು. ನಾನ್ ಲಿವಿಂಗ್ ಥಿಂಗ್ಸ್ ಆಲ್ಸೋ ದೇ ಎಕ್ಸಿಸ್ಟ್ ಅಂತ. ಕಲ್ಲುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಜೀವವು ಇರುತ್ತವೆ ಎಂಬುದು ಅದು ಹೌ ದೇ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದಿಸ್ ವಿ ಡೋಂಟ್ ನೋ, ಬಟ್ ದಿಸ್ ಈಸ್ ದಿ ಬಿಲೀಫ್ ಇನ್ ಜೈನಿಸಮ್. ಇದೇ ಉದ್ದೇಶದಿಂದಲೇ ಅವರು ನೈತಿಕ ದಿಸ್ ಹ್ಯಾಸ್ ಇಟ್ಸ್ ಇಂಪ್ಯಾಕ್ಟ್ ಅಪಾನ್ ದೇರ್ ಎಥಿಕಲ್ ಪ್ರಿನ್ಸಿಪಲ್ಸ್. ಯಾವ ಜೀವಕ್ಕೂ ಹಾನಿಯಾಗಬಾರದು ಅಂತ ಬಹಳ ಎಚ್ಚರ ವಹಿಸ್ತಾರೆ. ಯಾತಕ್ಕೆ ಇದರಲ್ಲಿ ಜೀವ ನಮಗೆ ಇರೋ ಹಂಗೆ ಕಾಣಲ್ಲ, ಒಂದು ಕಲ್ಲಿನಲ್ಲಿ ಯಾಕೆ ಜೀವ ಇರೋ ಹಂಗೆ ಕಾಣಲ್ಲ ಅಂತ ಹೇಳ್ತಾರೆ. ದಿಸ್ ಆರ್ ಬಿಕಾಸ್ ಆಫ್ ದಿ ಥಿಕ್ ಕವರೇಜ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್ಸ್ ಅಂತ. ಜೀವದಲ್ಲಿ ಜೀವ ಇದೆ, ಆದರೆ ಅದನ್ನು ಸುತ್ತುವರೆದಿರೋ ಒಂದು ಭೌತಿಕ ಕಣಗಳೇನಿದೆ ಅದು ಬಹಳ ದಟ್ಟವಾಗಿರೋದ್ರಿಂದ ಅದರಲ್ಲಿರೋ ಪ್ರಜ್ಞೆ ಅಭಿವ್ಯಕ್ತವಾಗೋದಿಲ್ಲ ಅಂತ. ಪ್ರಜ್ಞೆ ಇದರಲ್ಲಿ ಮಸುಕಾಗಿರುತ್ತೆ ಅಂತ. ಈ ಸಂದರ್ಭದಲ್ಲಿ ನನಗೆ ಅರವಿಂದರ ಜ್ಞಾಪಕಕ್ಕೆ ಬರ್ತಾರೆ. ಯಾವುದನ್ನು ನಾವು ಪ್ರಕೃತಿ ಅಂತ ಕರಿತೀವೋ ಅದು ಜಡವಲ್ಲ. ಮ್ಯಾಟರ್ ಇಸ್ ನಾಟ್ ಅನ್ಕಾನ್ಷಿಯಸ್ ಬಟ್ ಇಟ್ ಈಸ್ ಇನ್ಕಾನ್ಷಿಯಸ್ ಅಂತಾರೆ. ಕಾನ್ಷಿಯಸ್ನೆಸ್ ಈಸ್ ಇನ್ಹೆರೆಂಟ್ ಇನ್ ಎ ಸ್ಲೀಪಿಂಗ್ ಸ್ಟೇಟ್ ಇನ್ ಮ್ಯಾಟರ್ ಅಂತ. ಪ್ರಜ್ಞೆ ಎಂಬುದು ಈ ಜಡ ವಸ್ತುಗಳಲ್ಲಿ ಸುಪ್ತ ಸ್ಥಿತಿಯಲ್ಲಿ ಇರುತ್ತವೆ ಅಂತ ಯಾರು ಅರವಿಂದರು ಹೇಳ್ತಾರೆ. ಅದು ನೆನಪಿಗೆ ಬರುತ್ತೆ ನನಗೆ ಜೈನರ ಈ ಸಿದ್ಧಾಂತವನ್ನು ನೋಡಿದಾಗ. ಸೊ ಇದು ಜೀವವನ್ನು ಕುರಿತ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆ. Now the other point to be noted is
The other class of beings to be noted, to be explained is ajiva. ಅಜೀವ ಅಂದರೆ ವಾಟ್ ಈಸ್ ಇನ್ಯಾನಿಮೇಟ್ ಈಸ್ ಅಜೀವ ಅಂತ. ಯಾವುದರಲ್ಲಿ ಜೀವ ಇಲ್ಲವೋ ಅದು ಅಜೀವ ಅಂತ ಕರಿತೀವಿ. ಅಂತಹ ಅಜೀವ ವಸ್ತುಗಳು 5 ಅಂತ ಹೇಳ್ತಾರೆ. ದೇರ್ ಆರ್ 5 ಟೈಪ್ಸ್ ಆಫ್ ಅಜೀವ. ಒಂದು ಪುದ್ಗಲ ಅಂತ ಒಂದು. ಪುದ್ಗಲ ಅಂದರೆ ಏನೂ ಇಲ್ಲ, ಅವ್ರು ಕೊಡೋ ಟೆಕ್ನಿಕಲ್ ವರ್ಡ್ ಅದು. ಪ್ರಕೃತಿ ನಾವೇನು ಕರಿತೀವಿ ಜಡ ಪ್ರಕೃತಿ, ಅದನ್ನು ಪುದ್ಗಲ ಅಂತ ಕರೀತಾರೆ. ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ ಅಂತ. ಇಂಗ್ಲೀಷಲ್ಲಿ ಕಲಾ ಅಂತ ಓದಬೇಡಿ, ಅದಕ್ಕೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಯೂಸ್ ಮಾಡಿಲ್ಲ. ಸೊ ದೇರ್ ಆರ್ 5 ಟೈಪ್ಸ್ ಆಫ್ ಅಜೀವ ದ್ರವ್ಯಾಸ್. ಸೊ 2 ಒಂದು ಜೀವ, ಇನ್ನೊಂದು ಅಜೀವ. ಅಜೀವ ಇನ್ಯಾನಿಮೇಟ್ ಆಗಿದೆ. 5 ಟೈಪ್ ಅಜೀವ ದ್ರವ್ಯಗಳಿವೆ: ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ. ಪುದ್ಗಲ ಅಂದರೆ ಏನು ಅಂದರೆ, ಪುದ್ಗಲಕ್ಕೆ 2 ರೂಪಗಳಿವೆ. ಪುದ್ಗಲ ಹ್ಯಾಸ್ 2 ಫಾರ್ಮ್ಸ್, ನೇಮ್ಲಿ ಸಟಲ್ ಅಂಡ್ ಗ್ರಾಸ್. ಪುದ್ಗಲಕ್ಕೆ 2 ರೂಪಗಳಿವೆ, ಸೂಕ್ಷ್ಮ ರೂಪ, ಸ್ಥೂಲ ರೂಪ. ದಿ ಸಟಲ್ ಫಾರ್ಮ್ ಆಫ್ ಪುದ್ಗಲ ಇಸ್ ಕಾಲ್ಡ್ ಆಟಮ್. ಪುದ್ಗಲದ ಸೂಕ್ಷ್ಮ ರೂಪವನ್ನು ನಾವು ಪರಮಾಣುವೆಂದು ಕರೆಯುತ್ತೇವೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಕರ್ಮ. ಸೊ Jainas trace the physical universe to these atoms. ಈ ಪರಮಾಣುಗಳನ್ನು ನಾವು ಕರ್ಮವೆಂದು ಕರೆಯುತ್ತೇವೆ ಜೈನರ ಪ್ರಕಾರ. ಆಟಮ್ ಅನ್ನೋ ಶಬ್ದ ಗ್ರೀಕ್ ಶಬ್ದದ್ದು. ಆಟಮ್ ಅಂದರೆ ಟಾಮ್ ಅಂದರೆ ಏನಂದರೆ ಟು ಕಟ್ ಅಂತ. ಆಟಮ್ ಅಂದರೆ ಕಟ್ ಮಾಡೋಕ್ಕಾಗದೇ ಇರೋದನ್ನು, ಯಾವುದನ್ನು ನಾವು ಕಟ್ ಮಾಡೋಕ್ಕಾಗಲ್ವೋ ಅದನ್ನು ಆಟಮ್ ಅಂತಾರೆ. ಯಾವುದನ್ನು ನಾವು ಭೇದಿಸೋಕ್ಕಾಗಲ್ಲೋ, ವಿಭಜಿಸಲು ಸಾಧ್ಯವಿಲ್ಲವೋ ಅದನ್ನು ಆಟಮ್ ಅಂತ ಕರೀತಾರೆ. ಸೊ ಅದನ್ನು ಜೈನರು ಇನ್ನೊಂದು ಶಬ್ದದಿಂದಲೂ ಅವರು ಸಂಬೋಧಿಸ್ತಾರೆ, ದಟ್ ಇಸ್ ಕಾಲ್ಡ್ ಕರ್ಮ. ಸೊ ಜೈನಾಸ್ ಟ್ರೇಸ್ ದಿ ಹೋಲ್ ಫಿಸಿಕಲ್ ಯೂನಿವರ್ಸ್ ಟು ದೀಸ್ ಆಟಮ್ಸ್. ಇಡೀ ವಿಶ್ವವು ಈ ಪರಮಾಣುಗಳಿಂದ ಆಗಿದೆ ಅಂತ ಹೇಳ್ತಾರೆ. ದೇ ಆರ್ ಮೂಮೆಂಟಲ್ಲಿ ಇರುತ್ತೆ. ಪ್ರಾಬಬ್ಲಿ ಜೈನಾಸ್ ಆರ್ ದಿ ಫಸ್ಟ್ ಅಟಾಮಿಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ. ಭಾರತೀಯ ತತ್ವಶಾಸ್ತ್ರದ ಇತಿಹಾಸದಲ್ಲಿ ಬಹುಶಃ ಜೈನರು ಪ್ರಪ್ರಥಮ ಪರಮಾಣುವಾದಿಗಳು ಅನ್ನಬಹುದು. ವೆಸ್ಟರ್ನ್ ಫಿಲಾಸಫಿನಲ್ಲಿ ಪ್ರಪ್ರಥಮ ಪರಮಾಣುವಾದವನ್ನು ಮುಂದಿಟ್ಟವರು ಡೆಮಾಕ್ರಿಟಸ್ ಆ್ಯಂಡ್ ಲ್ಯೂಸಿಪಸ್ ಅಂತ. ಇವರು ಪರಮಾಣುವಾದವನ್ನು ಮುಂದಿಡ್ತಾರೆ, ಅವರ ನಂತರದವರು. ಈ ಆಟಮ್ಸ್ ಸ್ವರೂಪ ಏನು ಅಂದರೆ, ಆಲ್ ಅಕಾರ್ಡಿಂಗ್ ಟು ಜೈನಾಸ್, ಆಟಮ್ಸ್ ಡು ನಾಟ್ ಹ್ಯಾವ್ ಎನಿ ಕ್ವಾಲಿಟೇಟಿವ್ ಡಿಫರೆನ್ಸ್. ಎಲ್ಲ ಆಟಮ್ಗಳು ಒಂದೇ ತರಹ ಇರುತ್ತೆ. ಈ ಆಟಮ್ಗಳಲ್ಲಿ ಡಿಫರೆನ್ಸ್ ಇರೋದಿಲ್ಲ. ಆಲ್ ಆಟಮ್ಸ್ ಆರ್ ಅಲೈಕ್ ಇನ್ ನೇಚರ್ ಅಂತ. ಅದರಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಕಾಂಟ್ರಾಸ್ಟ್ ವಿತ್ ದಿ ಅಟಾಮಿಕ್ ಥಿಯರಿ ಆಫ್ ವೈಶೇಷಿಕಾಸ್. ಇನ್ನೊಬ್ಬ ಪರಮಾಣುವಾದಿಗಳು ಭಾರತೀಯ ತತ್ವಶಾಸ್ತ್ರದಲ್ಲಿ ಬರ್ತಾರೆ, ವೈದಿಕ ಪರಮಾಣುವಾದಿಗಳು. ಅವರು ವೈಶೇಷಿಕರು. ಆ ವೈಶೇಷಿಕರು ಕೂಡ ಪರಮಾಣುವಾದವನ್ನು ಮಂಡಿಸ್ತಾರೆ. ಅವರ ಪರಮಾಣುವಾದ ಜೈನರ ಪರಮಾಣುವಾದಕ್ಕೂ ವ್ಯತ್ಯಾಸವಿದೆ. ವೈಶೇಷಿಕರ ಪರಮಾಣುವಾದದ ಪ್ರಕಾರ ಪರಮಾಣುಗಳಲ್ಲಿ ಗುಣಭೇದವಿದೆ. ಜೈನರ ಪ್ರಕಾರ ಪರಮಾಣುಗಳಲ್ಲಿ ಗುಣಭೇದ ಇಲ್ಲ. ಆಲ್ ಆಟಮ್ಸ್ ಆರ್ ಸಿಮಿಲರ್ ಇನ್ ನೇಚರ್, ಬಟ್ ಅಕಾರ್ಡಿಂಗ್ ಟು ವೈಶೇಷಿಕಾಸ್, all atoms differ from one another in respect of their qualities. Vaisheshikas classify atoms into 4 types. ವೈಶೇಷಿಕರು ಪರಮಾಣುಗಳನ್ನು 4 ವಿಧವಾಗಿ ವಿಂಗಡಿಸುತ್ತಾರೆ: ಪೃಥ್ವಿ ಆಟಮ್, ಅಪ್ ಆಟಮ್, ತೇಜ ಆಟಮ್ ಅಂಡ್ ವಾಯು ಆಟಮ್ ಅಂತ. ಪೃಥ್ವಿ ಪರಮಾಣು, ಅಪ್ ಅಂದರೆ ನೀರು, ತೇಜ ಅಂದರೆ ಬೆಂಕಿ, ಅದು ಕೂಡ ಪರಮಾಣುಗಳಿಂದ ಕೂಡಿರುತ್ತೆ, ಮತ್ತು ವಾಯುವು ಕೂಡ ಪರಮಾಣುಗಳಿಂದ ಕೂಡಿರುತ್ತೆ ಅಂತ. ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಜೈನ ಅಟಾಮಿಸಮ್ ಆ್ಯಂಡ್ ವೈಶೇಷಿಕ ಅಟಾಮಿಸಮ್. ಇದು ಪುದ್ಗಲದ ಸೂಕ್ಷ್ಮ ರೂಪವನ್ನು ನಾವು ಪರಮಾಣುಗಳೆಂದು ಕರೆದರೆ, ಇದೇ ಪುದ್ಗಲದ ಸ್ಥೂಲ ರೂಪ ಏನು ಅಂತ ಹೇಳಿದರೆ
ಸ್ಕಂಧ ಅಥವಾ ಸಂಘಾತ ಅಂತ ಕರಿತೀವಿ. ಸಂಘಾತ ಅಂದ್ರೆ ಕಲೆಕ್ಷನ್ ಅಂತ, ಕಾಂಬಿನೇಷನ್ ಅಂತ ಅರ್ಥ, ಇನ್ನೇನು ಅಲ್ಲ. ಸೊ ದಿ ಗ್ರಾಸ್ ಫಾರ್ಮ್ ಆಫ್ ಪುದ್ಗಲ ಇಸ್ ಕಾಲ್ಡ್ ಸ್ಕಂಧ ಆರ್ ಸಂಘಾತ. ಸೊ ದಿ ಫಿಸಿಕಲ್ ವರ್ಲ್ಡ್ ಇಸ್ ದಿ ಗ್ರಾಸ್ ಫಾರ್ಮ್ ಆಫ್ ಪುದ್ಗಲ. ಈ ಭೌತ ಜಗತ್ತು ಏನಿದೆ ಅದು ಪುದ್ಗಲದ ಒಂದು ಸ್ಥೂಲ ರೂಪ. ಈ ವಿಶ್ವವು ಒಂದು ಮಹಾಸ್ಕಂಧ ಅಂತ ಹೇಳ್ತಾರೆ. ಆಲ್ದೋ ಆಲ್ ಆಟಮ್ಸ್ ಆರ್ ಅಲೈಕ್, ಎಲ್ಲ ಪರಮಾಣುಗಳು ಒಂದೇ ರೀತಿ ಇದ್ರೂ ಈ ಪ್ರಪಂಚದಲ್ಲಿ ಈ ವೈವಿಧ್ಯತೆ ಹೇಗೆ ಬಂತು ಅಂತ ಪ್ರಶ್ನೆ ಕೇಳ್ಬೋದು. ಅಂದರೆ ಆಲ್ ಆಟಮ್ಸ್ ಆರ್ ಅಲೈಕ್, ಹೌ ಕೆನ್ ದಿ ಆಟಮ್ಸ್ ವಿಚ್ ಆರ್ ಅಲೈಕ್ ಇನ್ ನೇಚರ್ ಕೆನ್ ಗಿವ್ ರೈಸ್ ಟು ಮೆನಿ ಆಬ್ಜೆಕ್ಟ್ಸ್ ಇನ್ ದಿ ಯೂನಿವರ್ಸ್? How can you explain the manifoldness of the universe on the basis of the atoms which are alike in nature? ಇದು ಪ್ರಶ್ನೆ. ಎಲ್ಲವೂ ಒಂದೇ ತರಹ ಇದೆ ಅಂತ ಹೇಳಿದರೆ ಮೂಲ ಒಂದೇ ತರ ಅಂತ ಹೇಳ್ತೀರಿ, ಈ ಪ್ರಪಂಚ ನೋಡಿದ್ರೆ ವೈವಿಧ್ಯಮಯವಾಗಿದೆ, ಹೇಗೆ ಇದು ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರೆ ಜೈನರು ಅಂತ ಹೇಳ್ತಾರೆ, ದಿಸ್ ಈಸ್ ಡ್ಯೂ ಟು ದಿ ಡಿಫರೆನ್ಸ್ ಇನ್ ದಿ ಕಾಂಬಿನೇಷನ್ ಆಫ್ ಆಟಮ್ಸ್. ಪ್ಯಾಟರ್ನ್ಸ್ ಮಾಡ್ತಿರಲ್ಲ ನೀವು, ಆ ರೀತಿ ಡಿಫರೆನ್ಸ್ ಏನು ಅಂದರೆ ಈ ಪರಮಾಣುಗಳು ಸಂಯೋಜನೆಗೊಳ್ಳುವ ಒಂದು ರೀತಿಯಲ್ಲಿ ವೈವಿಧ್ಯತೆ ಇರುತ್ತಲ್ಲ, ಆ ವೈವಿಧ್ಯತೆಯಿಂದ ನಾವು ಪ್ರಪಂಚದಲ್ಲಿ ವೈವಿಧ್ಯತೆಯನ್ನು ಕಾಣ್ತಾ ಇದ್ದೀವಿ ಹೊರತು ಪರಮಾಣುಗಳಲ್ಲಿ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಡಿಫರೆನ್ಸ್ ಇನ್ ದಿ ಕಾಂಬಿನೇಷನ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಫರೆನ್ಸ್ ಇನ್ ದಿ ಯೂನಿವರ್ಸ್ ಅಂಡ್ ನಾಟ್ ಡಿಫರೆನ್ಸ್ ಅಮಾಂಗ್ ದಿ ಆಟಮ್ಸ್ ಅಂತ. ಪರಮಾಣುಗಳಲ್ಲೇ ವೈವಿಧ್ಯತೆ ಇದೆ ಅಂತ ಅಲ್ಲ ಕಾರಣ, ಅವು ಕೂಡುವ, ಅವು ಸಂಯೋಜಿತಗೊಳ್ಳುವ, ಸಂಯೋಜನೆಗೊಳ್ಳುವ ಒಂದು ವಿಧಾನ ಇದೆಯಲ್ಲ, ಅದರಲ್ಲಿ ವೈವಿಧ್ಯತೆ ಇರೋದ್ರಿಂದ ಪ್ರಪಂಚದ ವಿವಿಧ ವಸ್ತುಗಳು ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಜೈನಾಸ್ ಅಗೈನ್, ನೋ ಗಾಡ್ ಇಸ್ ನೆಸೆಸರಿ ಟು ಕ್ರಿಯೇಟ್ ದಿ ಯೂನಿವರ್ಸ್. ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯಾವ ದೇವರ ಅವಶ್ಯಕತೆಯೂ ಇಲ್ಲ. ಆಟಮ್ಸ್ ಕ್ಯಾನ್ ಕಂಬೈನ್ ದೆಮ್ಸೆಲ್ಸ್ ಟು ಫಾರ್ಮ್ ದಿ ಆಬ್ಜೆಕ್ಟ್ಸ್ ಆಫ್ ದಿ ಯೂನಿವರ್ಸ್ ವಿತೌಟ್ ನೀಡಿಂಗ್ ಎನಿ ಗಾಡ್. ಈ ಪರಮಾಣುಗಳೇ ಸಾಕು ಪ್ರಪಂಚವಾಗಿ ಮಾರ್ಪಡಿಸೋದಕ್ಕೆ. ತಮ್ಮಷ್ಟಕ್ಕೆ ತಾವೇ ಪರಮಾಣುಗಳು ಸಂಯೋಜಿತಗೊಂಡು ಯಾವುದೇ ಈಶ್ವರ, ದೇವರಿಗೆ ನಾವು ಫಿಲಾಸಫಿನಲ್ಲಿ ಟೆಕ್ನಿಕಲ್ ವರ್ಡ್ ಹೇಳ್ತೀವಿ, ಈಶ್ವರ ಅಂತ ಹೇಳ್ತೀವಿ. ಯಾವುದೇ ಈಶ್ವರನ ಸಹಾಯವಿಲ್ಲದೆ ಪರಮಾಣುಗಳು ತಮ್ಮಷ್ಟಕ್ಕೆ ತಾವೇ ಒಗ್ಗೂಡಿ ಈ ಪ್ರಪಂಚವಾಗಬಲ್ಲದು ಅಂತ ಹೇಳ್ತಾರೆ. ದಿ ಹೋಲ್ ವರ್ಲ್ಡ್ is throbs with life because every atom contains ಜೀವ ಅಂತಾರೆ. ಇಡೀ ವಿಶ್ವವು ಇಡೀ ವಿಶ್ವದಲ್ಲಿ ಜೀವದ ಒಂದು ಮಿಡಿತವಿದೆ ಅಂತ ಹೇಳ್ತಾರೆ. ಥ್ರಾಬಿಂಗ್ ಅಂದ್ರೆ ಯಾಕೆಂದರೆ ಪ್ರತಿಯೊಂದು ಪರಮಾಣುವಿನಲ್ಲೂ ಜೀವವಿದೆ ಅಂತ ಹೇಳ್ತಾರೆ. ಎವ್ರಿ ಆಟಮ್ ಕಂಟೈನ್ಸ್ ಜೀವ ಅಂತ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ಪುದ್ಗಲ. ಅಜೀವದಲ್ಲಿ ನಾವು ಪುದ್ಗಲ ಹೇಳಿದ್ದೀವಿ. ಪುದ್ಗಲ ಹ್ಯಾಸ್ ಗಾಟ್ 2 forms. Subtle form of the pudgala is called atom and the gross form of pudgala is what is called universe ಅಂತ. ಪುದ್ಗಲದಲ್ಲಿ 2 ರೂಪ ಇದೆ, ಸೂಕ್ಷ್ಮ ಸ್ಥೂಲ. ಸೂಕ್ಷ್ಮವನ್ನು ಪರಮಾಣುಗಳು ಅಂತ ಕರಿತೀವಿ, ಸ್ಥೂಲ ರೂಪವನ್ನು ನಾವು ವಿಶ್ವವೇ ಅಂತ ಕರಿತೀವಿ. ಈ ಪರಮಾಣುಗಳ ಸಂಯೋಜನೆಯ ಪರಿಣಾಮ ಈ ಪ್ರಪಂಚ ಅಂತ ಇಷ್ಟು ಹೇಳಿದ್ದೀನಿ. ಇದು 2ನೇ ಮತ್ತು 3ನೇ ಯಾವುದು ಅಜೀವ ಯಾವುದು ಅಂದರೆ ಧರ್ಮ ಮತ್ತು ಅಧರ್ಮ. ವಿ ಶುಡ್ ನಾಟ್ ಮಿಸ್ಟೇಕ್ ದೀಸ್ ಟರ್ಮ್ಸ್, ಧರ್ಮ ಆ್ಯಂಡ್ ಅಧರ್ಮ. ದೀಸ್ ಡು ನಾಟ್ ಹ್ಯಾವ್ ಎನಿ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್. ಇದಕ್ಕೆ ಯಾವುದೇ ಧಾರ್ಮಿಕ ಅರ್ಥ, ಮತಧಾರ್ಮಿಕ ಅರ್ಥ ಇಲ್ಲ. ಇದು ಬಹಳ ಹುಷಾರಾಗಿ ನೋಡ್ಕೋಬೇಕು. ಕರ್ಮ ಅನ್ನೋ ಶಬ್ದಕ್ಕೂ ಅಷ್ಟೇ, ಒಂದೇ ವರ್ಡು ಬೇರೆ ಅನೇಕ ಅರ್ಥಗಳನ್ನು ಕೊಡುತ್ತೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್, ಲಂಘನ ಅಂತ ತಗೊಳ್ಳಿ, ಲಂಘನಂ ಪರಮೌಷಧಂ ಅಂತ. ಲಂಘನ ಅಂದರೆ ಏನಪ್ಪ ಅಂದರೆ ಜಂಪ್ ಮಾಡೋದು ಅಂತ ಒಂದು ಅರ್ಥ, ಇನ್ನೊಂದು ಉಪವಾಸ ಅಂತ ಅರ್ಥ. ಇಂಗ್ಲೀಷ್ನಲ್ಲೂ ಅಷ್ಟೇ ಬೇಕಾದಷ್ಟು ಅರ್ಥ ಇದೆ. ಪೆನ್ ಅಂದರೆ ಏನು, ಲೇಖನಿ ಅಂತ ಒಂದು ಅರ್ಥ, ಇನ್ನೊಂದು ದನದ ಕೊಟ್ಟಿಗೆ ಅಂತ ಅರ್ಥ, ಅಥವಾ ಕುದುರೆಯ ಕೊಟ್ಟಿಗೆ ಅಂತ ಅರ್ಥ. ಸೊ ಕಾಂಟೆಕ್ಸ್ಚುಯಲ್ ಆಗಿ ನಾವು ಒಂದು ಪದದ ಅರ್ಥವನ್ನು ಗ್ರಹಿಸಬೇಕೇ ಹೊರತು ಇದಕ್ಕೆ ಮತಧಾರ್ಮಿಕವಾದ ಅರ್ಥವನ್ನು ಅಂಟಿಸಬಾರದು. ಧರ್ಮ ಅಂದ್ರೆ ಏನು ಹಾಗಿದ್ರೆ? ಧರ್ಮ ಅಂಡ್ ಅಧರ್ಮ ಡು ನಾಟ್ ಹ್ಯಾವ್ ಎನಿ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್. ಮತಧಾರ್ಮಿಕ ಔಚಿತ್ಯವಿಲ್ಲ.
they signify the dynamic and static conditions of the object. ಅದು ವಸ್ತುವಿನ ಚಲನಾತ್ಮಕ ಮತ್ತು ಸ್ಥಾಯಿಯ ಒಂದು ಸ್ಥಿತಿಯನ್ನು ಸೂಚಿಸುತ್ತದೆ. ಹಂಗಂದ್ರೆ ಏನು? ಒಂದು ವಸ್ತುವಿನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುವಿನ ಚಲನೆ ಏನಿದೆ ಅದನ್ನ ಧರ್ಮ ಅಂತ ಕರಿತೀವಿ. ದಿ ಮೂವ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ವಾಟ್ ಇಸ್ ಕಾಲ್ಡ್ ಧರ್ಮ. ಬಹಳ ಇಂಪಾರ್ಟೆಂಟ್ ಇದು. ಇನ್ ದಿ ಜೈನ ಕಾಂಟೆಕ್ಸ್ಟ್ ಧರ್ಮ ಮೀನ್ಸ್ ಮೂವ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್. ಅಧರ್ಮ ಅಂದ್ರೇನು? ದಿ ಸ್ಟ್ಯಾಟಿಕ್ ಕಂಡೀಷನ್ ಆಫ್ ದಿ ಆಬ್ಜೆಕ್ಟ್. ನ್ಯೂಟನ್ ಏನು ಹೇಳ್ತಾನೆ ಅಂದರೆ, ಒಂದು ವಸ್ತುವನ್ನು ಹೊರಗಿನಿಂದ ಯಾವುದೇ ಒಂದು ಪ್ರಭಾವ ಬೀರದೆ ಇರೋವರೆಗೂ ವಸ್ತು ಅದೇ ಸ್ಥಳದಲ್ಲಿ ಇರುತ್ತೆ ಅಂತ ಏನು ಹೇಳ್ತಾನೆ, ಅದನ್ನ ಅದೇ ಸ್ಥಳದಲ್ಲಿ ಹಾಗೇ ಇರುತ್ತೆ ಅಂತ ಹೇಳ್ತಾನಲ್ಲ, ಅದನ್ನ ಜೈನರು ಏನು ಕರೀತಾರೆ, ಅಧರ್ಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅಧರ್ಮ ಅಂದ್ರೆ ಇಲ್ಲಿ ಏನೋ ಮಾಡಬಾರ್ದು ಕೆಲಸ ಮಾಡಿಬಿಟ್ರು ಅಂತ ಅಲ್ಲ ಅರ್ಥ ಇಲ್ಲಿ. ಸೊ ಧರ್ಮ ಅಂಡ್ ಅಧರ್ಮ ಹ್ಯಾವ್ ದಿ ಫಿಸಿಸಿಸ್ಟ್ ಇಂಪ್ಲಿಕೇಶನ್. ಭೌತಶಾಸ್ತ್ರದ ಒಂದು ಅರ್ಥವನ್ನು ನೀಡುತ್ತೆ ಇಲ್ಲಿ. ಧರ್ಮವೆಂದರೆ ವಸ್ತುವಿನ ಚಲನೆ, ಅಧರ್ಮವೆಂದರೆ ವಸ್ತುವಿನ ಸ್ಥಾಯಿ ಅಂತ ಅರ್ಥ. ಪರ್ಟಿಕ್ಯುಲರ್ ಪ್ಲೇಸ್ ವಿಚ್ ಅ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆಕ್ಯುಪೈಸ್. ಒಂದು ನಿರ್ದಿಷ್ಟ ಸ್ಥಳವೆಂಬುದು ಏನಿದೆ, ಒಂದು ವಸ್ತುವು ಆಕ್ರಮಿಸುವ ನಿರ್ದಿಷ್ಟ ಸ್ಥಳಕ್ಕೆ ಏನು ಕರೀತಾರೆ? ನೆಕ್ಸ್ಟ್ ದ್ರವ್ಯಕ್ಕೆ ಹೇಳಿದ್ವಿ, ಪುದ್ಗಲ ಹೇಳಿದ್ವಿ, ಧರ್ಮ ಹೇಳಿದ್ವಿ, ಅಧರ್ಮ ಹೇಳಿದ್ವಿ ಸಂಕ್ಷಿಪ್ತವಾಗಿ. ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಪುದ್ಗಲ, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಧರ್ಮ, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಅಧರ್ಮ ಇನ್ ಬ್ರೀಫ್. ನೌ ವಿ ಆರ್ ಕಮಿಂಗ್ ಟು ನೆಕ್ಸ್ಟ್ ಪುದ್ಗಲ ವಿಚ್ ಈಸ್ ಕಾಲ್ಡ್ ಆಕಾಶ. ವಾಟ್ ಡು ಯು ಮೀನ್ ಬೈ ಆಕಾಶ? ಸಾಮಾನ್ಯವಾಗಿ ಆಕಾಶ ಅಂದರೆ ಒಂದು ನಮ್ಮ ಮಾರ್ಕೋನಿ ಅವರು ಹೇಳಿದ್ರಲ್ಲ, ಯಾವುದೇ ಒಂದು ಶಬ್ದ ವಾಹಕವಾದ ಒಂದು ದ್ರವ್ಯವೇನಿದೆ ಅದನ್ನು ಆಕಾಶ ಅಂತ ಕರೀತಾರೆ. ಇದನ್ನು ವೈಶೇಷಿಕರು ಹೇಳ್ತಾರೆ. ಆಕಾಶ, ಯು ಮಸ್ಟ್ ಬಿ ನೋಯಿಂಗ್, ಆಕಾಶ ಅನ್ನೋದು ಭಾರತೀಯರ ಡಿಸ್ಕವರಿ. ಬಟ್ ಅವ್ರ ಮುಂದೆ ಅದ್ರ ಒಳಗಡೆ ಹೋಗಿ ಏನು ರಿಸರ್ಚ್ ಮಾಡಲಿಲ್ಲ, ಬಿಟ್ಬಿಟ್ರು ಅಲ್ಲಿ. ಹೇಳಿ ಬಹಳ ಡಿಸ್ಟರ್ಬೆನ್ಸ್ ಇದ್ಪ. ಯಾರು? ಬಾಲಾಜಿಯವರು ಡಿಸ್ಟರ್ಬೆನ್ಸ್. ಬಾಲಾಜಿಯವರು ಮ್ಯೂಟ್ ಎಲ್ಲಿ ಮಾಡಬೇಕು? ಬಾಲಾಜಿ ಕಂಟ್ರೋಲ್ ಮಾಡ್ತೀವಿ ಸರ್. So the particular place which a particular object occupies is called akasha. ಒಂದು ವಸ್ತುವು ಆಕ್ರಮಿಸುವ ನಿರ್ದಿಷ್ಟ ಸ್ಥಳಕ್ಕೆ ಆಕಾಶವೆಂದು ಕರೆಯುತ್ತಾರೆ. This concept of akasha is different from the concept of akasha of ವೈಶೇಷಿಕ. ವೈಶೇಷಿಕರ ಆಕಾಶ ಪರಿಕಲ್ಪನೆಗಿಂತ ಜೈನರ ಆಕಾಶ ಪರಿಕಲ್ಪನೆ ಭಿನ್ನವಾದದ್ದು. ಸೊ ವೈಶೇಷಿಕರ ಪ್ರಕಾರ ಆಕಾಶವೆಂಬುದು ಶಬ್ದವಾಹಕವಾದ ದ್ರವ್ಯ. ಅದು ಅಕಾರ್ಡಿಂಗ್ ಟು ಜೈನಾಸ್, ಆಕಾಶ ಇಸ್ ಆಫ್ 2 types. ಜೈನರ ಪ್ರಕಾರ ಆಕಾಶವೆಂಬುದು 2 ವಿಧ. ಯಾವುದು ಎಂದರೆ ಲೋಕಾಕಾಶ ಮತ್ತು ಅಲೋಕಾಕಾಶ. ಬೈ ಲೋಕಾಕಾಶ ವಿ ಮೀನ್ an empty space within the world. ಈ ಪ್ರಪಂಚದೊಳಗೆ, ಫಾರ್ ಎಕ್ಸಾಂಪಲ್ ನೀವು ಕುಳಿತಿರುವ ಕೊಠಡಿಯೊಳಗೆ ಕಾಣ್ತಿರುವ ಒಂದು ಎಂಟಿ ಸ್ಪೇಸ್ ಏನಿದೆ ಅದನ್ನ ಲೋಕಾಕಾಶ ಅಂತ ಕರೀತಾರೆ. ಅಲೋಕಾಕಾಶ ಅಂದರೆ ಏನು ಅಂದರೆ ದಿ ಸ್ಪೇಸ್ ಬಿಯಾಂಡ್ ದಿ ವರ್ಲ್ಡ್. ದೇರ್ ಇಸ್ ಎ ಸ್ಪೇಸ್ ಬಿಯಾಂಡ್ ದಿ ವರ್ಲ್ಡ್. ನೋಡಿ, ಈ ಪ್ರಪಂಚದ ಆಚೆ ಒಂದು ಸ್ಪೇಸ್ ಇದೆ, ಆ ಸ್ಪೇಸ್ಗೆ ಜೈನರು ಅಲೋಕಾಕಾಶ ಎಂದು ಕರೆಯುತ್ತಾರೆ. ನೋಡಿ, ಇದೆಲ್ಲ ಇಂದಿನ ವಿಜ್ಞಾನಕ್ಕೆ ಆಧಾರಭೂತವಾಗಿರಬಹುದಾದ ಅಥವಾ ಇಂದಿನ ವಿಜ್ಞಾನವನ್ನು ಬೀಜ ರೂಪದಲ್ಲಿ ಹೊಂದಿರುವ ಕೆಲವು ಪರಿಕಲ್ಪನೆಗಳು. ಸ್ಪೇಸ್ ಅನ್ನೋದ್ರ ಬಗ್ಗೆ ಇನ್ನೂ ವಿಜ್ಞಾನಿಗಳನ್ನು ಕೇಳಿದಾಗ ಇನ್ನೂ ಬಹಳ ಚೆನ್ನಾಗಿರುತ್ತೆ. ವಿಜ್ಞಾನಿಗಳ ಹತ್ರನೂ ಮಾತಾಡಬೇಕಾಗತ್ತೆ. ದೇರ್ ಇಸ್ ಒನ್ ಬುಕ್ ಕಾಲ್ಡ್
ಪಾಸಿಟಿವ್ ಸೈನ್ಸಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಒಂದು ಪುಸ್ತಕ ಇದೆ. ಅದನ್ನು ಬರೆದವರು ನಮ್ಮ ಎಕ್ಸ್ ವೈಸ್ ಚಾನ್ಸಲರ್, ನಮ್ಮ ವೈಸ್ ಚಾನ್ಸಲರ್ ಆಫ್ ಮೈಸೂರು ಯೂನಿವರ್ಸಿಟಿ ಬ್ರಜೇಂದ್ರನಾಥ್ ಸೀಲ್ ಅಂತ ಬರೆದವರು. ಅವರು ನಮ್ಮ ವೈಸ್ ಚಾನ್ಸಲರ್ ಆಗಿದ್ದರು. ಇಟ್ಸ್ ಎ ಬ್ಯೂಟಿಫುಲ್ ಬುಕ್. ಇದು ಈಗ ಪ್ರಕಟವಾಗಿದೆಯೋ ಏನೋ. ಅವರು ಬರೆದಿದ್ದಾರೆ ಈ ವಿಚಾರಗಳನ್ನೆಲ್ಲ. ಬಿಕಾಸ್ ಹಿ ವಾಸ್ ಎ ಸೈನ್ಸ್ ಸ್ಟೂಡೆಂಟ್ ಆಲ್ಸೋ. ಇದನ್ನೆಲ್ಲ ಮಾಡಬೇಕಾದ ಒಂದು ಕಾಲ ಬಂದಿದೆ. ಅದಕ್ಕೋಸ್ಕರವೇ ನಾವು ಈ ಒಂದು ಮೊದಲ ಒಂದು ಹಂತವನ್ನು ಆಗಿ ನಾವು ನಿಮಗೆ ಷಡ್ ದರ್ಶನಗಳ ಬಗ್ಗೆ, ವೈದಿಕ ಅವೈದಿಕ ದರ್ಶನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಮುಂದಿನ ಕೋರ್ಸ್ನಲ್ಲಿ ನೀವು ವಿಜ್ಞಾನಿಗಳ ಮೂಲಕವೇ ನಿಮಗೆ ಕೊಡಿಸ್ಬೇಕಾಗತ್ತೆ. ಆಗ ಚೆನ್ನಾಗಿರುತ್ತೆ. ಇನ್ನುವೇ ಇದೇನೇ ಇರಲಿ, ಭಾರತೀಯ ತಾತ್ವಿಕ ಪರಂಪರೆಯನ್ನು ತಿಳಿಯದೆ ಇದು ಪೂರ್ಣವಾಗೋದಿಲ್ಲ. ನಮ್ಮವ್ರು ಏನು ಹೇಳ್ತಾರೆ, ದೆರ್ ಇಸ್ ಅನ್ ಅಲೋಕಾಕಾಶ, ದೆರ್ ಇಸ್ ಎ ಲೋಕಾಕಾಶ. ದಿ ಲೋಕಾಕಾಶ ಇಸ್ ದಿ ಸ್ಪೇಸ್ ವಿತ್ ಇನ್ ದಿ ವರ್ಲ್ಡ್, ಅಲೋಕಾಕಾಶ ಇಸ್ ಬಿಯಾಂಡ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಮತ್ತೆ ಜೀವ ಅಂಡ್ ಫಸ್ಟ್ 3 ಅಜೀವ ಸಬ್ಸ್ಟೆನ್ಸಸ್ ಆಕ್ಯುಪೈ ಸ್ಪೇಸ್ ಅಂತ. ಜೀವ ಮತ್ತು ಮೊದಲ 3 ಅಜೀವ ದ್ರವ್ಯಗಳು ಆಕಾಶವನ್ನು ದೇಶವನ್ನು ಆಕ್ರಮಿಸುತ್ತೆ ಅಂತ. ಮೊದಲ 3 ಯಾವ್ದ್ಯಾವ್ದು ಹೇಳಿದ್ವಿ ನಾವು? ಪುದ್ಗಲ ಅಂತ ಹೇಳಿದ್ವಿ, ಮತ್ತು ಧರ್ಮ ಅಂತ ಹೇಳಿದ್ವಿ, ಅಧರ್ಮ ಅಂತ ಹೇಳಿದ್ವಿ. ಗೊತ್ತಾಯ್ತೆ. ಹವೆವರ್ ದಿ ಲಾಸ್ಟ್ ದ್ರವ್ಯ ಯಾವುದಿದೆ, ಕಾಲ ಅಂತ ಏನಿದೆ, ಕಾಲ ಡಸ್ ನಾಟ್ ಆಕ್ಯುಪೈ ಸ್ಪೇಸ್. ಅದರಿಂದ ಅದನ್ನು ಅನಸ್ತಿಕಾಯ ದ್ರವ್ಯ ಅಂತ ಕರಿತೀವಿ. ಯಾವುದು ದೇಶವನ್ನು ಆಕ್ರಮಿಸುತ್ತೋ ಅದು ಅಸ್ಥಿಕಾಯ ದ್ರವ್ಯ. ಯಾವುದು ದೇಶವನ್ನು ಆಕ್ರಮಿಸುವುದಿಲ್ಲವೋ, ದೇಶಾತೀತವಾಗಿದೆಯೋ, ಅದನ್ನು ಅನಸ್ತಿಕಾಯ ದ್ರವ್ಯ ಅಂತ ಕರಿತೀವಿ. ಸೊ ಕಾಲ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ದಿ ಫಾರ್ಮ್ ಆಫ್ ಎವಲ್ಯೂಷನ್ ಅಂಡ್ ಚೇಂಜ್ ಇನ್ ದಿ ವರ್ಲ್ಡ್. ಇಲ್ಲಿ ಏನೇನು ಬದಲಾವಣೆ ವಿಕಾಸಗಳಾಗುತ್ತಿದೆಯೋ ಅದೆಲ್ಲ ಕಾಲವೆಂಬ ತತ್ವದ ಒಂದು ಸಹ ನೆರವಿನಿಂದ ನಾವು ವಿವರಿಸಬಲ್ಲೆವು ಅಂತ ಜೈನರು ಹೇಳ್ತಾರೆ. ಸೊ ಇಟ್ ಎಕ್ಸ್ಪ್ರೆಸಸ್ ಅಟಾಮಿಕ್ ಮೂಮೆಂಟ್ಸ್. ಕಾಲ ಕಂಟೈನ್ಸ್ ಪರಮಾಣು ನಿಮಿಷಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಟ್ ಈಸ್ ದೇಶ ಕಾಲ ರಿಲೇಟಿವ್ ಅಂತ ಹೇಳೋರು ಇದ್ದಾರೆ. ಇದೆಲ್ಲ ಐನ್ಸ್ಟೀನ್ ಹೇಳೋದು, ಮತ್ತು ಅದ್ವೈತ ವೇದಾಂತಿಗಳು ಹೇಳೋದು. ಕಾಲ ದೇಶ ಅನ್ನೋದು ಅದು ನಾನು ನಂತರ ಹೇಳ್ತೀನಿ, ಸ್ವಾರಸ್ಯವಾದದ್ದು. ಬಟ್ ಇವರೆಲ್ಲ ಕಾಲವು ನಿರಪೇಕ್ಷವಾದ ಅಸ್ತಿತ್ವವನ್ನು ಹೊಂದಿದೆ, ನಮ್ಮ ಮನಸ್ಸು ಅದನ್ನು ಗ್ರಹಿಸಲಿ ಬಿಡಲಿ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿದೆ ಅಂತ ಹೇಳೋರು ಇವರು, ಯಾರು? ಜೈನರು. ಸೊ ಅದು ಪರಮಾಣು ನಿಮಿಷಗಳಿಂದ ಕೂಡಿದೆ ಅಂತ. ಸೊ ಯಾವುದು? ಇಟ್ ಈಸ್ ಕನ್ಸೀವ್ಡ್ ಇನ್ ದಿ ಫಾರ್ಮ್ ಆಫ್ ಎ ವೀಲ್. ಅದನ್ನು ಒಂದು ಚಕ್ರದ ರೂಪದಲ್ಲಿ ಪರಿಕಲ್ಪಿಸಿಕೊಳ್ಳಲಾಗಿದೆ. ಈ ಚಕ್ರದಲ್ಲಿ 2 ಯುಗಗಳಿವೆ. ದೇರ್ ಆರ್ 2 ಇಯಾನ್ಸ್ ಆಫ್ ಈಕ್ವಲ್ ಡ್ಯೂರೇಷನ್ ಇನ್ ದಿ ವೀಲ್ ಆಫ್ ಕಾಲ. ಕಾಲ ಚಕ್ರದಲ್ಲಿ ಸಮನಾದ ಅವಧಿಯುಳ್ಳ 2 ಯುಗಗಳಿವೆ ಅಂತ ಹೇಳ್ತಾರೆ. ಇವುಗಳನ್ನು ಅವಸರ್ಪಿಣಿ ಮತ್ತು ಉತ್ಸರ್ಪಿಣಿ ಅಂತ ಕರೀತಾರೆ. ಅವಸರ್ಪಿಣಿ ಸಿಂಬಲೈಸಸ್ ದಿ ಸ್ಟೇಟ್ ಆಫ್ ಮಾರಲ್ ಡಿಗ್ರೇಡೇಷನ್. ಅವಸರ್ಪಿಣಿ ಎಂಬುದು ನೈತಿಕ ಅಧಃಪತನದ ಸ್ಥಿತಿಯನ್ನು ಸಂಕೇತಿಸುತ್ತದೆ. ಉತ್ಸರ್ಪಿಣಿ ಸಿಂಬಲೈಸಸ್ ದಿ ಮಾರಲ್ ಸ್ಟೇಟ್ ಆಫ್ ಮಾರಲ್ ಅಪ್ಲಿಫ್ಟ್ಮೆಂಟ್. ನೈತಿಕ ಉನ್ನತಿಯ ಸ್ಥಿತಿಯನ್ನು ಸೂಚಿಸುತ್ತದೆ. ದಿಸ್ ಈಸ್ ಅಬೌಟ್ Jainism, important aspects of Jainism. I have not ಏನು ಬೇರೆ ಇನ್ಯಾವುದನ್ನು ನಾವು ನಿಮಗೆ ಡೀಟೇಲ್ ಆಗಿ ಹೋಗಿಲ್ಲ. ಸೇಲಿಯಂಟ್ ಫೀಚರ್ಸು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಚಾರ್ವಾಕರ ಬಗ್ಗೆ ಹೇಳಿದೆ, ಬೌದ್ಧ ಧರ್ಮದ ಬಗ್ಗೆ ಹೇಳಿದೆ, ಜೈನ ಧರ್ಮದ ಬಗ್ಗೆ ಹೇಳಿದೆ. ಇನ್ನೇನಾದರೂ ಹೇಳಬೇಕಾದ್ರೆ ನೀವು ಪ್ರಶ್ನೆ ಕೇಳಿದ್ರೆ ಮಾತ್ರ ನಾವು ಹೇಳ್ತೀವಿ, ಹೇಳೋ ಪ್ರಯತ್ನ ಪಡ್ತೀವಿ. ಇನ್ನೇನಾದರೂ ಪ್ರಶ್ನೆ ಇದ್ದರೆ ದಯಮಾಡಿ ಹೇಳಿ. ಪ್ರಶ್ನೆ ಏನೂ ಇಲ್ಲ ಅಂದರೆ 2 ಅಕೇಶನಲ್ಲಿ, ಒಂದು ಏನು ಅರ್ಥವಾಗದೇ ಇರೋ ಸಂದರ್ಭದಲ್ಲೂ ಪ್ರಶ್ನೆ ಇರಲ್ಲ, ಎಲ್ಲವೂ ಅರ್ಥವಾಗದೇ ಇರೋ ಸಂದರ್ಭದಲ್ಲೂ ಪ್ರಶ್ನೆ ಇರಲ್ಲ. ಇದರಲ್ಲಿ ಯಾವುದು ನಿಮ್ಮ ಸ್ಥಿತಿ ಯಾವುದು ಅಂತ ನಾನು ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಅಬೌಟ್ ಇಂಡಿಯನ್ ಫಿಲಾಸಫಿ, ಅಬೌಟ್ ದಿ ಥಿಂಗ್ಸ್ ವಿಚ್ ವಿ ಹ್ಯಾವ್ ಸೋ ಫಾರ್ ಪ್ರೆಸೆಂಟೆಡ್. ಹೇಳ್ತೀರಾ?
ಟೈರ್ಡ್ ಆಗ್ಬಿಟ್ಟಿರುತ್ತೆ. ಯಾಕೆಂದರೆ 12:57 ಆಗೋಯ್ತು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಹೇಳಿದ್ರು. ಅನ್ನವೇ ಬ್ರಹ್ಮ ಅಂತ. ನಮ್ಮ ಕಾನ್ಸಂಟ್ರೇಷನ್ ಇನಿಷಿಯಲ್ ಎಲ್ಲ ಇರಕ್ಕೆ ಮಾತ್ರನೇ ಅದು. ಏನು ಇಲ್ವಾ? Sir, one question. ಹೇಳಿ ಮೇಡಮ್. So totally, what are the principles of Jainism, sir? I have understood that ahimsa, satya. Okay. What else, sir? ಅದನ್ನು ಬೇಕಂತಲೇ ನಾನು ಬಿಟ್ಟೆ. ಯಾಕೆ ಅಂದರೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮು ಅದಕ್ಕೆ ಸೈನ್ಸ್ಗೆ ಸಂಬಂಧಪಟ್ಟ ಒಂದು ಏನಿದೆ ಅಂಶಗಳನ್ನು ಅದನ್ನು ಮಾತ್ರ ಹೈಲೈಟ್ ಮಾಡಿದೆ. ಇನ್ನೂ ಒಂದು ನಾನು ಮಾಡಿಲ್ಲ ನಿಮಗೆ. ಯಾವುದು ಅಂದರೆ ಸ್ಯಾದ್ವಾದ ಅಂತ ಒಂದಿದೆ, ಅದನ್ನು ಮಾಡಿಲ್ಲ, ಮಾಡಬೇಕಾಗಿತ್ತದು. ಅದನ್ನು ನೆಕ್ಸ್ಟಿಗೆ ತಗೊಳ್ಳೋಣ. ಯಾಕಂದರೆ 3 ನಿಮಿಷ ಉಳಿದಿರೋದು 1 ಗಂಟೆಗೆ. 1 ಗಂಟೆಗೆ ನಾನು ಕ್ಲೋಸ್ ಮಾಡಬೇಕಲ್ವ? 1 ಗಂಟೆಗೆ ನಾನು ಕ್ಲೋಸ್ ಮಾಡ್ಬೇಕನ್ಸುತ್ತೆ. Sir, 15 minutes for discussion, sir. 15 ಮಿನಿಟ್ಸ್ ಫಾರ್ ಡಿಸ್ಕಷನ್ ಅಂದರೆ ಈಗ ನೈತಿಕ ಅಂಶಗಳನ್ನು ಅಹಿಂಸಾ, ಸತ್ಯ, ಅಸ್ತೇಯ, ಪರಿಗ್ರಹ, ಬ್ರಹ್ಮಚರ್ಯ ಅಂತ ಒಂದು ಇದಿದೆ. ಅದನ್ನು ನಾನು ಬೇಕಂತ ಹೇಳಿಲ್ಲ. ಈಗ ನಿಮ್ಮ ಪ್ರಶ್ನೆ ಏನು ಇದ್ರ ಬಗ್ಗೆ? Overall principles of Jainism. ಎಲ್ಲ ಸಿದ್ಧಾಂತಗಳು ಕೂಡ ಎಕ್ಸೆಪ್ಟಿಂಗ್ ಚಾರ್ವಾಕ ಮೌಲ್ಯಗಳಿಗೆ ಒಂದು ಒತ್ತನ್ನು ಕೊಟ್ಟೇ ಕೊಡುತ್ತೆ. ನಾನು ಯಾತಕ್ಕೆ ಹೇಳಿದ್ರೆ ಎಲ್ಲನೂ ಕೊಡ್ತಾರೆ. ಓವರಾಲ್ ಅದಷ್ಟೇ ಅಲ್ಲ,